ಎಷ್ಟಾಗ್ಬೋದು ಅಂತ ಒಬ್ಬೊಬ್ರ ಹತ್ರ ಬಜೆಟ್ ಕೇಳ್ಕೊಂಬರೋಣ. ಸ್ಟೀಲಿಂಗ್ ಸ್ಯಾರಿ ಫ್ರಮ್ ಸುದರ್ಶನ್ ಸಿಲ್ಕ್ಸ್. ನೋಡಿ ಪೊಸೆಸಿವ್ ಆಗ್ತಾರೆ ನೋಡಿ, ಗಂಗಾ ನಾಗವಲ್ಲಿಯಾಗಿ ಬದಲಾಗ್ತಿರೋದು ನೋಡಿ. ನೆಕ್ಸ್ಟ್ ಕರ್ಕೊಂಬರ್ಬೇಡಿ ಅಂತವ್ರೆ. 3 ಸ್ಯಾರಿ ಸೇರಿ ನಂದು 1 ಬಟ್ಟೆ ಆಗೋದು. ಎಕ್ಸಾಕ್ಟ್ ನಂಬರ್ ಹೇಳಿದ್ರೆ ಎಷ್ಟಾಗ್ಬೋದು ಅಂತ ನಿಮ್ಗೊಂದು ಸ್ಯಾರಿ ಕೊಡ್ತೀವಿ. ಆ ಬೊಂಬೆ ಏನ್ ಮಾಡ್ತಿದೆ? ಆ ಬೊಂಬೆ ನಾನು ಕೈ ಇಟ್ಕೊಂಡಿದ್ದೆ ಹಂಗೆ. ಗೈಸ್ ಸ್ಯಾರಿ ನನಗೆ ನನ್ನ ಸ್ಯಾರಿ ಇದು. ಗೈಸ್ ನಮ್ಮ ಅತ್ತೆಗಾರೂನೇ ಕಾಣಿಸ್ತಾ ಇಲ್ಲ. ನಿಮ್ ಜೊತೆ ಮದುವೆ ಗಂಡೆಗೆ ಫ್ರೀಡಮೇ ಇಲ್ಲ. ಈ ಸೀರೆನ ಸೆಲೆಕ್ಟ್ ಮಾಡಿ ಗೆದ್ದಿದ್ದಾರೆ. ಕಂಗ್ರಾಚುಲೇಷನ್ಸ್ ಅತ್ತೆಗಾರು. Okay, let's go. Hi, so welcome back to my new vlog. Guys, ಇವತ್ತಿನ ವ್ಲಾಗ್ ನಮ್ಮ ಮನೆಯಿಂದ ಸ್ಟಾರ್ಟ್ ಆಗ್ತಿದೆ. ಕತೆ ಏನು ಅಂದ್ರೆ ನಾವು ಇವತ್ತು ಶಾಪಿಂಗ್ ಹೋಗ್ತಾ ಇದ್ದೀವಿ. ನಾನು ಬೆಳಗ್ಗೆನೆ ಎದ್ದು ವಾಕಿಂಗ್ ಮುಗಿಸಿ ಬಂದೆ. ಯಾಕೋ ಹೊಟ್ಟೆ ಕೆಟ್ಟಬಿಟ್ಟಿದೆ, ಅದಕ್ಕೆ ಸ್ವಲ್ಪ ಲೇಟ್ ಆಯಿತು. ಅವ್ರು ರೀಚ್ ಆಗಿಬಿಟ್ಟಿದ್ದಾರೆ. ನಮ್ಮ ಅಕ್ಕ ಇನ್ನೂ ರೆಡಿ ಆಗ್ತಿದ್ದಾರೆ, ನಮ್ಮ ಅಮ್ಮವರು ರೆಡಿ ಆಗಿದ್ದಾರೆ. ಸೊ ನಮ್ಮ ಟುಮ್ ಬರ್ತಾ ಇಲ್ಲ. ಬನ್ನಿ ಇವತ್ತು ಹೋಗಿ ನಂದು ಮತ್ತು ಅವ್ರದ್ದು ಔಟ್ಫಿಟ್ನ ಫೈನಲೈಸ್ ಮಾಡೋದಿದೆ. ಐಮ್ ಎಕ್ಸೈಟೆಡ್. ಲೇಟ್ ಆಗಿಬಿಟ್ಟಿದೆ, ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಯಿತು ಆ್ಯಂಡ್ ನಿದ್ದೆ ಆಗಿರಲಿಲ್ಲ ಆ್ಯಂಡ್ ಆಲ್ ದ್ಯಾಟ್. ಸೋ ಮಚ್ ಆಫ್ ವಾಕಿಂಗು ಲೇಟ್ ಆಯಿತು ಆ್ಯಂಡ್ ಆಲ್ ದ್ಯಾಟ್. ಬನ್ನಿ ಹೋಗೋಣ. ಲೇಟ್ ಆಗಿದೆ ಕೇಳಿ ನಿಮಗೂ ಸಾಕಾಗಿದೆ, ಐ ನೋ, ಬಟ್ ಐಮ್ ಟ್ರೈಂಗ್ ಮೈ ಬೆಸ್ಟ್ ಟು ಮ್ಯಾನೇಜ್ ಎವ್ರಿಥಿಂಗ್. ಐಮ್ ಟ್ರೈಂಗ್ ಮೈ ಬೆಸ್ಟ್. ಹೋಗೋಣ, ಲೆಟ್ಸ್ ಗೋ. ಕಾರ್ ನೋಡೋದು ಕ್ರೇಜಿ ಆಗಿದೆ ಗೈಸ್. ಫೈನಲಿ ಹೊರಟಿದ್ದೀವಿ. ಆ ಥರ ಒಂದು ಹಳೇ ಕಾರ್ ಇಡಬೇಕು ಅಂತ ಆಸೆ, ಬಟ್ ಓಡಿಸೋದಂತೂ ತುಂಬ ನಮ್ಮ ಸ್ಕೋಡಾ ರ್ಯಾಪಿಡ್ ಆ ಥರ ಆಗುತ್ತೆ. ಒಂದು 5 ವರ್ಷ ಬಿಟ್ಟರೆ ಅನ್ಸುತ್ತೆ ಅಲ್ವಾ? ಆ್ಯಂಟಿಕ್ ಪೀಸ್ ಆಗಿಬಿಡುತ್ತೆ. ಬನ್ನಿ ಈಗ ಫೈನಲಿ ಹತ್ತಿದ್ದೀವಿ ಗಾಡಿ. ನಮ್ಮ ಅಮ್ಮ, ನಮ್ಮ ಅಕ್ಕ ಆ್ಯಂಡ್ ಇನ್ನೊಂದು ಮೇಜರ್ ಸೀನ್ ಏನು ಅಂದರೆ ನಮ್ಮ ಅಕ್ಕದು ಸ್ಯಾರಿ ಎಕ್ಸ್ಚೇಂಜ್ ಇದೆ. ತೋರಿಸಿ ಸ್ಯಾರಿ ಕೊಡಿ. ನಮ್ಮ ಅಕ್ಕ ತೊಗೊಂಡಿರೋ ಸ್ಯಾರಿ ಅವಳಿಗೆ ಇಷ್ಟ ಆಗಿಲ್ಲ ಅಂತೆ. ಸೊ ಅಂದರೆ ಸ್ವಲ್ಪ ಪ್ರಾಬ್ಲಮ್ ಇದೆ, ಕಲರ್ ಅವಳಿಗೆ ಮ್ಯಾಚ್ ಆಗ್ತಿಲ್ಲ. ಸೊ ಅವತ್ತು ಸ್ವಲ್ಪ ಅರ್ಜೆಂಟಲ್ಲಿ ತೊಗೊಂಡ್ಬಿಟ್ಟಿದ್ದಾಳೆ. ಸೊ ಫೈನಲ್ ಇವತ್ತು ಮೇನ್ ಶಾಪಿಂಗ್ ಇರೋದೇನು ಅಂದರೆ ನಂದು ಮತ್ತು ನೇಹಾ ಅವ್ರದ್ದು ವ್ಲಾಗ್ನ, ಬಟ್ಟೆನ ಫೈನಲ್ ಮಾಡೋದು. ಡಿಸೈನರ್ ಬರ್ತಿದ್ದಾರೆ, ನಮ್ಮ ಡಿಸೈನರ್ ಅವ್ರು ಬಂದು ಸ್ಯಾರೀಸ್ನ ಸೆಲೆಕ್ಟ್ ಮಾಡ್ತಾರೆ. ನೇಹಾ ಅವ್ರಿಗೆ ಯಾವ್ಯಾವ ಸ್ಯಾರಿ ತೊಗೋಬೇಕು ಏನು ಅಂತ. ಮತ್ತು ನಂದು ಸ್ಯಾರಿಲೇ ಬಟ್ಟೆ ಹೊಲ್ದು ಕೊಡ್ತಿದ್ದಾರೆ ಒಂದು. ಅದಕ್ಕೆ ನಂದಕ್ಕೂ ಒಂದು ಸ್ಯಾರಿ ಸೆಲೆಕ್ಟ್ ಮಾಡೋದಿದೆ. ನೋಡೋಣ ಏನು ಸೆಲೆಕ್ಟ್ ಆಗುತ್ತಿದ್ದು ಅಂತ. ಲಚ್ಕೋ ಗೈಸ್. ನೋಡಿ ನಮ್ಮ ಟೀಮ್ ಅವರು 3 ಪವರ್ ಬ್ಯಾಂಕ್ ಇಟ್ಟಿರೋದು ಕಾರಲ್ಲಿ. 3 ಇದ್ರಲ್ಲಿ ಇದೆಯಲ್ಲ, ಇದ್ರಲ್ಲಿ ಇಲ್ವಾ? ಹೌದು, ಐಫೋನ್ ಕೇಬಲ್. ನಮ್ಮ ಟೆನ್ಷನ್ ಅಲ್ಲಿ ಚಾರ್ಜ್ ಹಾಕಿರೋದು ಫೋನ್. ಏನೋ ಫೋನೇ ಸತ್ತೋಗ್ಬಿಡುತ್ತೆ ಈಗ ಅನ್ನೋ ಥರ ಚಾರ್ಜಿಂಗ್ ಕೇಬಲ್ ಅಂತ. ಎಷ್ಟು % ಇರ್ಬೋದು ಅಂತ ಗೆಸ್ ಮಾಡೋಕೆ ನಮ್ಮ ಹಿಡಿದ್ದಾರೆ. ನನ್ನ ಪ್ರಕಾರ 70% ಇರುತ್ತೆ. ಕರೆಕ್ಟಾ? ಹಂಗೆ 70 ಮೇಲೆ ಇದೆ. ಆದ್ರೂ ಅವ್ರ ಜೀವ ನೋಡಿ. ಹಂಗ್ ಮಾಡಬಾರ್ದು, ಫುಲ್ ಆಗಕ್ಕೆ. ಐಫೋನ್ ಬ್ಯಾಟ್ರಿಗಳನ್ನ ಫುಲ್ ಚಾರ್ಜ್ ಮಾಡಿ ಪದೇ ಚಾರ್ಜ್ ಮಾಡೋ ಸೈಕಲ್ ಜಾಸ್ತಿ ಆಗ್ಬಿಡುತ್ತೆ, ಚಾರ್ಜಿಂಗ್ ಸೈಕಲ್. ನಮ್ಮ ಒಬ್ರೆಲ್ಲ ಎಲ್ಲ ಮುಂದಿರು ಹಿಂಗೆ ಅನ್ಸುತ್ತೆ. 100 ಆಗಿರ್ಬೇಕು ಅವ್ರಿಗೆ ಫೋನು. ಒಟ್ಟಿನಲ್ಲಿ ಅವಾಗ ಆಂಕ್ಷಿಯಸ್ ಆಗಲ್ಲ, ಅವ್ರು ಸಮಾಧಾನವಾಗಿರ್ತಾರೆ. ಸರ್ರಿ ಜನ ಇದ್ದಾರೆ, ಬೇಗ ಒಳಗೆ ನುಗ್ಬೇಕು ಅಂಗಡಿಗೆ. ಕಾರ್ ಪಾರ್ಕ್ ಮಾಡೋಕೆ ಹೋಗಿದ್ದೀರಾ ಟೀಮು. ಬನ್ನಿ ಒಳಗೆ ಹೋಗಿ ಏನು ಸೆಲೆಕ್ಟ್ ಮಾಡ್ತೀವಿ ನೋಡೋಣ. ನಮ್ಮ ಅಕ್ಕದು ಬಟ್ಟೆ ರಿಟರ್ನ್ ಮಾಡೋದಿದೆ. ಇಟ್ಸ್ಕೊ. ಫೈನಲಿ ರೀಚ್ ಆಗಿದ್ದೀವಿ. ಇವತ್ತು ಸ್ವಲ್ಪ ಜನ ಕಮ್ಮಿ ಇದ್ದಾರೆ, ಬಟ್ ರೋಡಲ್ಲಿ ಸ್ವಲ್ಪ ಜಾಸ್ತಿ ಜನ ಇದ್ದಾರೆ. ಇಲ್ಲಿ ಜನ ಇದ್ದಿದೆ, ಕ್ರೌಡೆಡ್ ಏರಿಯಾನೇ. ಲಾಸ್ಟ್ ಟೈಮ್ ಇಲ್ಲೇ ಬಂದು ಒಂದು ಸ್ವಲ್ಪ ಸೆಲೆಕ್ಟ್ ಮಾಡಿದ್ವಿ, ಬಟ್ ನಾವೇ ಫೈನಲೈಸ್ ಯಾಕೆ ಮಾಡಿಲ್ಲ ಅಂದರೆ ಡಿಸೈನರ್ ಬಂದು ಫೈನಲ್ ಮಾಡಲಿ ಅಂತ ಸುಮ್ಮನೆ ಇದ್ವಿ. ಸೊ ಈಗ ನಮ್ಮದು ಬಟ್ಟೆ ಫೈನಲ್ ಮಾಡೋ ಟೈಮ್. ಲೆಟ್ಸ್ ಗೋ. ಹಲೋ, ಹಾಯ್. ನೈಸ್ ಔಟ್ಫಿಟ್, ಚೆನ್ನಾಗಿದೆ. ಗುಡ್ ಆಫ್ಟರ್ನೂನ್. ಥ್ಯಾಂಕ್ ಯು. ಹಾಯ್ ಆಂಟಿ. ಗುಡ್ ಮಾರ್ನಿಂಗ್ ಅಂದ್ರೆ ಇಲ್ಲ, ಗುಡ್ ಆಫ್ಟರ್ನೂನ್. ಹಾಯ್ ಅತ್ತೆಗಾರು, ಹಾಯ್. ಬನ್ನಿ ಗೈಸ್, ಅಲ್ಲಿ ಒಳಗೆ ರೀಚ್ ಆಗಿ ಬಂದಿದ್ದೀವಿ. ಗುಡ್ ಮಾರ್ನಿಂಗ್ ಬರಬೇಕಾಗಿ ಗುಡ್ ಆಫ್ಟರ್ನೂನ್ ಬಂದಿದ್ದೀವಿ. ನಮ್ಮ ಡಿಸೈನರು ಬಂದಿದ್ದಾರೆ. ಅವ್ರ ಹತ್ರ ಹೋಗಿ ಈಗ ನಮ್ಮ ಪ್ಲ್ಯಾನ್ ಎಲ್ಲ ಪ್ಲ್ಯಾನ್ ಆಗಿದೆ, ಬಟ್ಟೆ ಯಾವ ಥರ ಬೇಕು ನಮಗೆ ಅಂತ. ಅದ್ರದ್ರಲ್ಲಿ ಅವರು ನಮಗೆ ಸ್ಯಾರೀಸ್ನ ಸೆಲೆಕ್ಟ್ ಮಾಡ್ತಾರೆ. ಕಲರ್ ಈಗ ಮೇನ್ ಇರೋದು, ಅದೆಲ್ಲ ಏನು ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. I was just seeing ಇದೊಂದು ಕಲರ್ ಚೆನ್ನಾಗಿತ್ತು. ಓಕೆ ನಾವು ಆಲ್ರೆಡಿ ಫೈನಲೈಸ್ ಮಾಡಿದ್ದೀವಿ ನಮಗೆ ಎಲ್ಲಾನು. ಅವರು ಅದು ಕಾನ್ಸೆಪ್ಟ್ ತೋರಿಸ್ತೀವಿ. Let's see the concept. ಹೌದಾ? ಆಗಲೇ ಫೈನಲೈಸ್ ಆಗೋಯ್ತಾ? ಫೈನಲೈಸ್ ಅಲ್ಲ, ಇಟ್ಟಿದ್ದೀವಿ. ಖುಷಿ ಆಯಿತು ಗೈಸ್. ಈಗ ನಮಗೆ ನಮ್ಮ ಡಿಸೈನರ್ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಅವ್ರ ಬಗ್ಗೆ ಇಂಟ್ರಡಕ್ಷನ್ ಕೊಡ್ತೀನಿ. ಸೊ ರಶ್ಮಿ ಅವರು, ಥ್ಯಾಂಕ್ ಯು ಫಾರ್ ಪ್ಲಾನಿಂಗ್ ದಿಸ್. ಸೊ ಪ್ರಾಪರ್ ಪ್ಲಾನ್ ಎಲ್ಲ ಇದೆ ಇಲ್ಲಿ. ಐ ಆಮ್ ಸೂಪರ್ ಎಕ್ಸೈಟೆಡ್. ಫುಲ್ ಡಿಸೈನ್ ಎಲ್ಲ ಮಾಡಿ ಅವರೇ ಎಕ್ಸೈಟೆಡ್ ಆಗಿದ್ದಾರೆ. I am excited as well. ನನ್ನ ಔಟ್ಫಿಟ್ಗೆ ಸ್ಯಾರಿ ಈ ಎಷ್ಟು ಸ್ಯಾರಿ? 4 ಸ್ಯಾರಿ ಸೇರಿ ಒಂದು ಬಟ್ಟೆ ಆಗುತ್ತಾ? 3 ಸ್ಯಾರಿ ಸೇರಿ ನಂದು 1 ಬಟ್ಟೆ ಆಗೋದು. ವಾ, ಸ್ಯಾರಿಯಲ್ಲಿ ಬಟ್ಟೆ. ವಾವ್
ಗೈಸ್ ಸ್ಯಾರಿ ನನಗೆ ನನ್ನ ಸ್ಯಾರಿ ಇದು ಗೈಸ್. ನಮ್ಮ ಅಕ್ಕದು ಈಗ ಔಟ್ಫಿಟ್ದು ಸ್ಯಾರಿ ಚೇಂಜ್ ಮಾಡೋ ಪ್ಲಾನ್ ಇದೆ. ಯಾವ ಸ್ಯಾರಿ ತೊಗೋಬೇಕು ಅಂತಿದ್ಯಾ ಈಗ? ನೋಡ್ಬೇಕು ನಾನು ಇವತ್ತು ನೀಟಾಗಿ ಆರಾಮಾಗಿ ನೋಡಿ. ಲಾಸ್ಟ್ ಟೈಮ್ ಏನು ಆರಾಮಾಗಿ ನೋಡಿದ್ವಾ? ಮನೆ ಕಳಿಸಿಬಿಡೋಣ. ಅಲ್ಲ ಲಾಸ್ಟ್ ಟೈಮ್ ಆರಾಮಾಗಿ ಅಂದ್ರೆ ಹೆಂಗ್ ಗೊತ್ತಾ, ಅಲ್ಲಿ ಹಾಕಿದ್ರೆ ಇದು ಸೂಪರ್, ಮತ್ತೆ ಇನ್ನೊಂದು ಇದು ಸೂಪರ್. ಅವಾಗ ಕನ್ಫ್ಯೂಸ್. ಲಾಸ್ಟ್ ಸೆಲೆಕ್ಟ್ ಮಾಡಿದ್ದೆ ನೀನು ಗೈಸ್. ಒಂದು ನಿಮಿಷ. ಲಾಸ್ಟ್ ಸೆಲೆಕ್ಟ್ ಮಾಡಿದ್ದು ನಮ್ಮ ಅಕ್ಕ. ಎಲ್ಲರಿಂದ ಜಾಸ್ತಿ ಟೈಮ್ ಕೊಟ್ಟಿದ್ದು ನಮ್ಮ ಅಕ್ಕಗೆ. ಮತ್ತೆ ಮನ್ಸಿಂದ ತಗೊಂಡಿದ್ದು ನಮ್ಮ ಅಕ್ಕನೇ. ನಂಗೆ ಇದು ಬೇಕು, ನಂಗೆ ಸೂಪರ್ ಸಕ್ಕತ್ ಇಷ್ಟ ಆಯ್ತು, ಬಟ್ ಇದು ಕಾಸ್ಟ್ಲಿ ಅಂತೇಳಿ ಟೈಮ್ ತಗೊಂಡಿದ್ದು ನಮ್ಮ ಅಕ್ಕನೇ. ಈಗ ಎಂಡ್ ಆಫ್ ನೋಡಿ ಗೈಸ್, ಒಬ್ಬ ಅಮ್ಮಾಯಕನ್ ಬ್ಲೇಮ್ ಮಾಡಕ್ಕೆ ಎಷ್ಟು ಚೆನ್ನಾಗಿ ಸಿಕ್ಬಿಟ್ರೆ. ನಾನು ಹೇಳ್ತಿರೋದು ಯೂಶಲಿ ನಾನು ಅಲ್ಲಿ ವೇರ್ ಮಾಡಿ ನಿಂತಾಗ ಇದು ಸೂಪರ್ ಸೂಪರ್ ಆಗಿತ್ತು ಅವಾಗ, ಅದಕ್ಕೆ ಚೆನ್ನಾಗಿತ್ತು ಅವಾಗ. ಸ್ವಲ್ಪ ಡಲ್ ಕಾಣಿಸ್ತೀನಿ, ಏನು ಇಲ್ಲ. ಈ ಸ್ಯಾರಿ ಏನಂದ್ರೆ ನನ್ನ ಸ್ಕಿನ್ ಟೋನ್ ಹಾಕುಮೇಲೆ ನನ್ನ ಕಲರ್ ಸ್ವಲ್ಪ ಬ್ರೌನ್ ಇರೋದ್ರಿಂದ ಸೇಮ್ ಡಲ್ ಕಾಣಿಸ್ತೀನಿ ಅನ್ನೋದು ಅಷ್ಟೇ, ಇನ್ನೇನು ಇಲ್ಲ. ಸ್ಕಿನ್ನು ಒಂಚೂರು ಲೈಟ್ ಕಲರ್ ಹಾಕ್ಬೇಕು ಅಂತ. ಓಕೆ, ನಮ್ದು ಈ ಕಲರ್ ಫೈನಲ್ ಆಗಿದೆ ನೋಡಿ. ನಮ್ದು ನೇರ್ಲೆ ಕಲರ್. ನೇರ್ಲೆ ಕಲರು. ನಾವು ಒಂದು ಔಟ್ಫಿಟ್ ನೋಡಿದ್ವಿ ಸಿಮಿಲರ್ ಇದೆ ರೀಲ್ಸ್ ಅಲ್ಲಿ. ಅವರು ಅನ್ಕೊಂಡಿರಲ್ಲ ನಾವು ಈ ಕಲರ್ ಮಾಡಿಸ್ತೀವಿ ಅಂತ. ಬಟ್ ಹೋಗ್ತಾ 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 ರಶ್ಮಿ ಅವರು ಅದನ್ನೇ ಫೈನಲ್ ಮಾಡಿದ್ದಾರೆ. ವಿ ಆರ್ ಹ್ಯಾಪಿ. ಅಂಡ್ ಎಲ್ಲಾರ್ದು ರಶ್ಮಿ ಅವರೇ, ವಿ ಹ್ಯಾಡ್ ಸೀನ್ ದಿಸ್ ಕಲರ್ ಆಯ್ತಾ? ನಾವು ನೋಡಿದ್ವಿ, ಹೇಳಿದ್ರ ನೀವು, ಬಟ್ ನಂಗೆ ಗೊತ್ತಿಲ್ಲ. ಬಟ್ ವಿ ಹ್ಯಾಡ್ ಸೀನ್ ದಿಸ್ ಕಲರ್. ನಾನು ಅನ್ಕೊಂಡಿದ್ವಿ ನಾವು ಕ್ಯಾರಿ ಮಾಡಕ್ ಆಗುತ್ತಾ, ಆಗಲ್ಲ ಅನ್ಸುತ್ತೆ ಅಂತೆಲ್ಲ ಅನ್ಕೊಂಡಿದ್ದೆ ನಾನು. ಬಟ್ ಫೈನಲಿ ಅದೇ ಕಲರ್ ಮಾಡ್ತಾ ಇದೀವಿ ಇವಾಗ ನಾವು. You will look good, you will look fantastic. ಹೌದಾ? ಬಟ್ ಇದು ಪಿಂಕ್ ಫ್ಯಾಮಿಲಿಗೆ ಮ್ಯಾಚ್ ಆಗುತ್ತಾ? ಬಿಕಾಸ್ ನಮ್ಮ ಫ್ಯಾಮಿಲಿ ಎಲ್ಲ ಪಿಂಕ್ ಅಲ್ಲಿ ಇರ್ತಾರೆ. Absolute contrast ಅಲ್ಲ. ಕಲರೇ ಇದೆಯಾ? ಇಲ್ಲ, ಎಲ್ರದ್ದು ಒಂದೇ ಥೀಮ್ ಅಲ್ಲಿ ಇದೆ ಆಲ್ಮೋಸ್ಟ್. ಎಲ್ಲರಿಗೂ ಪಿಂಕ್ ತಗೊಳಕ್ ಹೇಳಿದೆ. ಹಾ, ನೀವು ಒಂದು ಚೇಂಜ್ ಮಾಡ್ತೀರಾ? Yeah, that we will do. That we will do. ಹೌದಾ? ಹಾಯ್, ಹೌ ಆರ್ ಯು? ಹಲೋ ಹಾಯ್. ಹಲೋ ಹಲೋ. ಲುಂಗಿ ಗಿಂಗಿ ಹೊಲ್ಸ್ಕೊಳ್ಳೋಣ ಮಿಕ್ಕಿದ್ರೆ. ಇದು ಎಷ್ಟು ಅವರ್ ಹಾಕ ನಿಂತ್ಕೊಳ್ತೀರಾ ಫಂಕ್ಷನ್ ಅಲ್ಲಿ? ಮೂರ್ನಾಲ್ಕು ಅವರ್ ಹಾಕೋತೀವಿ. ಸೆಕೆ ಆಗುತ್ತಾ? ಭಯಂಕರ ಭಯಂಕರ ಸೆಕೆ ಆಗುತ್ತಾ? ರೇಷ್ಮೆ ಇದು. ಓಹೋ, ಅದಕ್ಕಿನೇ ರೇಷ್ಮೆ. ಭಯ ಪಡಿಸ್. ರೇಷ್ಮೆ ಅಂತ ಗೈ ಸೆಕೆ ಆಗುತ್ತೆ ಅಂತ ಸರಿ. ನಾವ್ ಹೆಂಗಸ್ರು ಯಾವಾಗ್ಲೂ ಹಾಕೊಳ್ಳಲ್ವಾ? ಹಿಂಗ್ ಹೇಳ್ಬಿಟ್ಟು ಅವ್ರು ಇನ್ನೂ ಟೆನ್ಷನ್. ನಾವು ಮುಂಚೆನೆ ಟೆನ್ಷನ್. ಇಲ್ಲ ಇಲ್ಲ ಇಲ್ಲ, ಅವ್ರು ಆಬ್ವಿಯಸ್ಲಿ ಜೆನ್ಯೂನ್ ಆಗಿ ಅವ್ರು ಹೇಳ್ಬೇಕು. ಇರೋದು ಸರ್, ನಾವ್ ಲೇಡೀಸ್ ಯಾವಾಗ್ಲೂ ಹಾಕೊಂತೀವಿ. ಸುಮ್ಮನೆ ಇರಿ ಇದು ಒಳಗಡೆ ಪ್ರೊಟೆಕ್ಷನ್ ಗಳು ತುಂಬಾ ಇರುತ್ತೆ. ಇದು ಕಾಟನ್ ಎಲ್ಲ ಹಾಕ್ತೀರಾ ನೀವು? ಇವ್ರಿಗೂ ಹಾಕ್ತಾರೆ. ಆಗಲ್ಲ. ಏ ಇಲ್ಲ, it's going to be monsoon, it's okay. ಅದು ಅಲ್ಲದೆ 3-4 ಸೇರಿ ಮಾಡ್ತಾ ಇದಾರೆ ಅಂತ ನೀವು ಫುಲ್ ಟೆನ್ಷನ್ ಆಗಿದ್ದೀರಾ ಅನ್ಸುತ್ತೆ. 3-4 ಒಳಗೆಲ್ಲ ಮಿಸ್ಟೇಕ್ ಆಗುತ್ತಲ್ಲ. ಅಲ್ಲ, ಸುದರ್ಶನ್ ಗ್ರೂಪ್ ಸ್ಯಾರಿನ ಈ ತರ ಡಿಸೈನ್ ಎಲ್ಲ ಮಾಡಬಹುದು ಅಂತ ನಮ್ಗೊಂದ್ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತಲ್ಲ. ಮಾರ್ಕೆಟಿಂಗ್ ಸುದರ್ಶನ್ ಅವ್ರು ನಿಮ್ಗೆ ಹೈಪ್ ಕೊಡ್ಬೇಕು ಈಗ. ಸ್ಯಾಲ್ರಿ ಜಾಸ್ತಿ ಆಯ್ತು ಒಂದು ವಿಡಿಯೋ ಇಂದ ಅವ್ರದ್ದು ನೋಡಿ. ಎಷ್ಟು ನೋಡಿ, ಈ ಡಿಸೈನು ಇಲ್ಲಿರೋದು ನನ್ನ ಸ್ಯಾರಿ ಡಿಸೈನು, ಆ ಸ್ಯಾರಿ ಡಿಸೈನು ಸೇಮ್ ಇದೆ ಸ್ವಲ್ಪ. ಸೊ ಇಷ್ಟೊತ್ತು ರಶ್ಮಿ ಅವರು ನಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ರು ಏನೋ ಒಂದು. ಅದು ನನ್ಗೆ ಹಿಂಗ್ ಹೋಗಿ ನಾನು ಕ್ಯಾಚ್ ಮಾಡ್ತಾ ಇದ್ದೀನಿ ಕೈಗೆ ಸಿಗ್ತಾ ಇಲ್ಲ. ನಾನಂತೂ ಫುಲ್ ರಶ್ಮಿ ಅವ್ರನ್ನ ನಂಬಿಡಿದ್ದೀನಿ. ಕ್ರೇಜಿ ಔಟ್ಫಿಟ್ ಮಾಡ್ಕೊಡ್ತಾರೆ ಅಂತ ಗೊತ್ತು. ಸೊ ಫುಲ್ ಅವರೇ. Thank you so much. ಇದಕ್ಕೆ ಮ್ಯಾಚ್ ಆಗುತ್ತೆ ಯಾವುದು ಅಂತ ನೋಡ್ಬೇಕಿದೆ ಎರಡರಲ್ಲಿ. ಈಗ ಇದು ಪರ್ಪಲ್ ಅಂಡ್ ಆರೆಂಜ್, ಇದು ಪಿಂಕ್ ಅಂಡ್ ಆರೆಂಜ್, ಇದು ರೆಡ್ ಅಂಡ್ ಆರೆಂಜ್ ಅಲ್ವಾ? Red, orange and gold. ಏನ್ರಿ ಕೇಕ್ ಕಲರ್ ಅಲ್ಲಿ ಮಿಕ್ಸ್ ಮಾಡಿ ಗೊತ್ತು ಇಷ್ಟ ಒಂದ್ ಸ್ವಲ್ಪ. ರಿಯಾನ ಅವರೇ ಬನ್ನಿ ಇಲ್ಲಿ. ಈ ಬಟ್ಟೆಗೆ ಇದೆರಡರಲ್ಲಿ ಯಾವ್ದು ಮ್ಯಾಚ್ ಆಗ್ತಿದೆ? ಇದಾ ಕ್ಲೋಸೆಸ್ಟ್ ಯಾವುದು ಕೈಯಲ್ಲಿ ಇಟ್ಕೊಳಕ್? ಇದು ಹಿಂಗ್ ಕೊಡೋದಿಕ್ಕೆ ಹಿಂಗ್ ಇಟ್ಕೊಳಕ ಹಿಂದ ರ್ಯಾಪ್ ಆಗಿ ಬಂದು ಹೀಗೆ ಇಟ್ಕೋತಾರೆ. ಹೇಳಿ ಇದಾ? ನೀವಮ್ಮ ಇಲ್ಲಿ ಅತ್ತೆಗಾರು. ಗೈಸ್, ನಮ್ಮ ಅತ್ತೆಗಾರೂನೇ ಕಾಣಿಸ್ತಾ ಇಲ್ಲ. ನಮ್ಮ ಅತ್ತೆಗಾರೂನು ಕರ್ಕೊಂಬರೋಣ ಬನ್ನಿ. ಅತ್ತೆಗಾರು ಒಂದು ಇಂಪಾರ್ಟೆಂಟ್ ಕಾಲಲ್ಲಿ ಇದ್ದಾರೆ. ಅತ್ತೆಗಾರು ಫುಲ್ ಬ್ಯುಸಿ ಇದ್ದೀರಾ? ಇಲ್ಲ, ನಮ್ಮ ಅಮ್ಮ ಮಾತಾಡ್ತಾ ಇದ್ರು ಅಷ್ಟೇ. ಬನ್ನಿ, ಈಗ ನಿಮ್ಮ ಹತ್ರ ಒಂದು ಸಜೆಷನ್ ತೊಗೊಳೋದಿದೆ. ನನ್ನ ಹತ್ರನಾ? ಹಾಂ, ಅತ್ತೆಗಾರು ಫುಲ್ ಗರಂ ಆಗಿದ್ದಾರೆ, ನಾನು ಲೇಟಾಗಿ ಬಂದಿದ್ದೀನಿ ಅಂತ. ನಾನು ನಿಮ್ಮ ಜೊತೆ ಟೂ ಇದೇ ನಮ್ದು ಟೈಟಲ್. ನಮ್ಮ ಅತ್ತೆಗಾರು ನನ್ನ ಮೇಲೆ ಕೋಪ. ಅತ್ತೆಗಾರು ಸ್ವಲ್ಪ ಬೈಯೋ ಥರ ಏನಾದ್ರು. ಅತ್ತೆಗಾರು ಸ್ವಲ್ಪ ಬೈರಿ, ನನ್ನ ಮೇಲೆ ಸ್ವಲ್ಪ ಬೈರಿ ಏನಾದ್ರು. ಏನ್ ನಿಮ್ಗೆ ಗೊತ್ತಾಗಲ್ವಾ ಅಂತೆಲ್ಲ. ಏನಪ್ಪ ಇಷ್ಟೊತ್ತಿಗೇನ ಬರೋದು ಹಿಂಗ? ಅತ್ತೆಗಾರು ಕೋಪದಲ್ಲಿ ಟೈಟಲ್ ಚೆನ್ನಾಗಿರಲ್ಲ. ಸ್ವಲ್ಪ ಬೈರಿ, ನನ್ಗೆ ಬೈತಲ್ಲ ನೋಡಿ. ಈ ಸ್ಯಾರಿಗೆ ಇದು ಎರಡರಲ್ಲಿ ಯಾವುದು ಕ್ಲೋಸೆಸ್ಟ್ ಇದೆ ಅಂತ ಅಂಡ್ ಗ್ರ್ಯಾಂಡ್ ನೋಡಿ. ಅದೇ ಬಾಡಿ ಕಲರ್
ರೈಟ್ ಒನ್. ಡ್ರೇಪ್ಗೆ ನೀವಲ್ಲಿ ನೋಡ್ತಿದ್ರಲ್ಲ ಇದಾ ಇದಾ ಓಕೆ ಅದಕ್ಕೆ ಈಗ ಒಬ್ಬೊಬ್ಬರನ್ನ ಸೆಲೆಕ್ಟ್ ಎಲ್ಲಿದ್ದಾರೆ ಅವರು ಒಬ್ಬೊಬ್ಬರನ್ನ ಸೆಲೆಕ್ಟ್ ಮಾಡಿದ್ದಾರೆ ನಮ್ಮ ಇದು ಹೇಳೋದು ನಾನು ವರ್ಕ್ ಅಂದ್ರೆ ಇದು ಓಕೆ ಇದು ಏನು ವರ್ಕ್ ಮಾಡಲ್ಲ ಸಾದಾ ಅಂದ್ರೆ ವಿಲ್ ಗೋ ಫಾರ್ ದಿಸ್ ಅಂತ ಹೇಳ್ತಾರೆ. ಈಗ ವರ್ಕ್ ಮಾಡಿದ್ರೆ ಪ್ಲೇನ್ ನಾನು ಯೂಶುವಲ್ ಆಗಿ ಬಟ್ಟೆ ಹೊಲಿಸಿದ್ರೆ ನಾರ್ಮಲ್ ಮೆನ್ ಸೂಟ್ ಅದು ಇದು ಎಲ್ಲ ಹೊಲಿಸಿದ್ದೀನಿ. ಐ ಲವ್ ಎಕ್ಸ್ಪ್ಲೋರಿಂಗ್ ಔಟ್ಫಿಟ್. ನಿಮಗೆ ಗೊತ್ತು ನನಗೆ ಡಿಫ್ರೆಂಟ್ ಔಟ್ಫಿಟ್ಸ್ ಹಾಕಬೇಕು ಅಂತ ಇಷ್ಟ. ಆ್ಯಂಡ್ ಒಂದಷ್ಟು ಜನ ನಗ್ತಾರೆ ನನ್ನ ಔಟ್ಫಿಟ್ ನೋಡಿ. ಐ ಡೋಂಟ್ ಕೇರ್. ನನಗೆ ತುಂಬ ಖುಷಿ ಆಗುತ್ತೆ ವೆನ್ ಐ ಟ್ರೈ ಡಿಫ್ರೆಂಟ್ ಔಟ್ಫಿಟ್. ಅದನ್ನು ಕ್ಯಾರಿ ಮಾಡೋಕ್ಕೂ ಒಂದು ಇರಬೇಕು. ಆ್ಯಂಡ್ ಐ ಫೀಲ್ ಐ ಕ್ಯಾರಿ ದಟ್ ವೆರಿ ವೆಲ್. ಸೊ ಐ ಲವ್ ವೇರಿಂಗ್ ಡಿಫ್ರೆಂಟ್ ಕೈಂಡ್ ಆಫ್ ಔಟ್ಫಿಟ್. ಮೊನ್ನೆ ಕುರ್ತಾ ಹಾಕಿದ್ದೆ. ಐ ಕ್ಯಾರಿಡ್ ಮೈ ಸೆಲ್ಫ್ ವೆಲ್. ನನ್ನ 80% ಜನ ಕ್ರೇಜಿ ಆಗಿದೆ ಒಂದು 20% ಜನ ಚೆನ್ನಾಗಿಲ್ಲ ಅಂದರು. ದಟ್ಸ್ ಓಕೆ. ಇಟ್ಸ್ ಆಲ್ ಎಕ್ಸ್ಪೆರಿಮೆಂಟ್. ಸೊ ಇದು ಬಂದು ಪ್ರಾಪರ್ ಸ್ಯಾರಿಯಲ್ಲಿ ಒಂದು 5-6 ಸ್ಯಾರಿ, ಒಂದು 4-5 ಸ್ಯಾರಿಲಿ ಒಂದು ಪ್ರಾಪರ್ ಔಟ್ಫಿಟ್ ರೆಡಿ ಆಗ್ತಿರೋದು ನನಗೆ ಅಂತ. ಮತ್ತು ನೇಹಾ ಅವ್ರಿಗೂ ಒಂದಷ್ಟು 5-6 ಸ್ಯಾರಿ ತೊಗೊಂಡು ಒಂದು ಸ್ಯಾರಿ ರೆಡಿ ಆಗ್ತಿರೋದು. ಒಂದೇ ಸ್ಯಾರಿಲಿ ಕುರ್ತಾ ಥರ ಆ ಥರ ಆಗ್ತಿಲ್ಲ. ಸೊ ಇಲ್ಲಿ ಡಿಫ್ರೆಂಟ್ ಸ್ಯಾರಿ, ಇಲ್ಲಿ ಡಿಫ್ರೆಂಟ್ ಸ್ಯಾರಿ, ಅಂದರೆ ಮೇಲ್ಗಡೆ ಡಿಫ್ರೆಂಟ್ ಸ್ಯಾರಿ, ಈ ಪಾರ್ಟ್ ಡಿಫ್ರೆಂಟ್ ಸ್ಯಾರಿ, ಕಾಲು ಡಿಫ್ರೆಂಟ್ ಸ್ಯಾರಿ, ಕೈಲಿ ಇಟ್ಕೊಂಡು ಡಿಫ್ರೆಂಟ್ ಸ್ಯಾರಿ. ಸೊ ಐಮ್ ಎಕ್ಸೈಟೆಡ್ ಯಾವ ಥರ ಬರ್ಬೋದು ಔಟ್ಫಿಟ್ಟು ಅಂತ. ಲೆಟ್ಸ್ ಸಿ. ಹಿಂಗೆ ಅನಿಸ್ತಿದೆ ಗೊತ್ತಾ? ಚೆನ್ನಾಗಿದೆ. ಕಿಂಗ್ ಅಂಡ್ ಯಾವ ಥರ 3-4 ಸ್ಯಾರಿ ಹಾಕಿದ್ದೀರಾ ಒಂದೇ ಸರಿ ನೀವು? ಫಸ್ಟ್ ಟೈಮ್ ಅಲ್ಲ ನೀವು? 2 ಹಾಕಿದ್ದೀನಿ. ಲಂಗ ದಾವಣಿ ತರ ಹಾಕ್ಬಿಟ್ಟು ಒಂದು ಸ್ಯಾರಿ ಡ್ರೇಪ್. ಬಟ್ 3-4 ಸ್ಯಾರಿ ಯೂಸ್ ಆಗುತ್ತೆ. ನಾವು ನಿಮ್ಮನ್ನ ಕೇಳ್ಬೇಕು, ನೀವ್ ಯಾವತ್ತಾದ್ರೂ ಹಂಗೆ ಯೂಸ್ ನಾನು ಮಾಡಿ? ಸ್ಯಾರಿನೇ ಇಲ್ಲ ಸ್ಯಾರಿಲಿ ಯಾವತ್ತೂ ನಂಗೆ ಹೊಲಿಸಿಲ್ಲ. ನಂಗೆ ಆಸೆ ಇತ್ತು ಶರ್ಟ್ ಹೊಲಿಸ್ಬೇಕು ಸ್ಯಾರಿಲಿ ಅಂತ. ಅದನ್ನು ಹೇಳ್ಬಿಡೋಣ ರಶ್ಮಿ ಅವ್ರಿಗೆ ಒಂದು ಶರ್ಟ್ ಹೊಲ್ದ್ಕೊಡಿ ಬಿಕ್ಕಿದ ಪೀಸ್ ಎಲ್ಲ ಸೇರಿಸ್ಬಿಟ್ಟು ಅಂತ. ಗೈಸ್ ಡಿಸೈನ್ ನೋಡಿ ಎಲ್ಲರೂ ರಿಯಾಕ್ಷನ್ ಕೇಳೋಣ ಬನ್ನಿ. ಸೀಮಾ ಅವರೇ, ನಮ್ಮ ಡಿಸೈನ್ ಹೇಗಿದೆ? ರಶ್ಮಿ ಅವ್ರು ಮಾಡಿರೋದು ಸಕ್ಕತ್ತಾಗಿದೆ. ಯೂನಿಕ್ ಆಗಿದೆ ಆಕ್ಚುಲಿ, ತುಂಬಾ ಯೂನಿಕ್ ಆಗಿದೆ. ಕಲರ್ ಅಂತೂ ಅಮೇಝಿಂಗ್. ನಿಮ್ದು ಸಜೆಷನ್ ಇದ್ರೆ ಹೇಳಿ. ಇಲ್ಲ ಅಷ್ಟು ಸಕ್ಕತ್ತಾಗಿರೋ ನೀನೇನು ಸಜೆಸ್ಟ್ ಮಾಡಲಿ? ರಿಯಾನ್ ಅವರೇ, ನಿಮ್ಗೇನು ಅನ್ಸುತ್ತೆ? ಕೆಲಸ ಅಲ್ಲ ಅದು ಎಲ್ಲ ಇವಾಗ ಗೊತ್ತಾಗಲ್ಲ. ಅದೆಲ್ಲ ಮಾಡಿ ನೀವು ಹಾಕೊಂಡ್ಮೇಲೆ ಅದು ಅಲ್ಲ, ಇವಾಗ ನೋಡಿದಾಗ ಹೆಂಗ್ ಅನಿಸ್ತದೆ? ಫೋಟೋ ಸೂಪರ್ ಆಗಿ ಕಾಣ್ತೀವಿ. ಇನ್ನು ಹಾಕೋದು ಇನ್ನು ಎಷ್ಟು ಬ್ಯೂಟಿಫುಲ್ ಆಗಿ ಇಬ್ರು ಕಪಲ್ಸ್ ಎಷ್ಟು ಕಾಣ್ತೀರಾ ಅಂತ ಇಮ್ಯಾಜಿನ್ ಅದು ನೋಡಿ. ಫೇಸಸ್ ನ ಅಲ್ಲಿ ಹಾಕೊಂಡ್ಬಿಟ್ಟು ನಾವು ಇಮ್ಯಾಜಿನ್ ಮಾಡ್ತಾ ಇದ್ದೀವಿ. ಹಾಕೋಸ್ಬಿಡಿ ಹಿಂಗೆ ನೆಕ್ಸ್ಟ್ ಅದೇ ಮಾಡ್ಬೇಕು ನಾವು. ನೆಕ್ಸ್ಟ್ ವಿ ಹ್ಯಾವ್ ಈಗ ಈಸಿ ಇದೆಯಲ್ಲ, ಚಾಟ್ ಜಿಪಿಟಿ ಹಾಕ್ಬಿಟ್ರೆ ಮುಗೀತು. ಅತ್ತೆಗಾರು ಚೇಂಜ್ ಫೇಸಸ್ ಅಂದ್ರೆ ನೀವೇನ್ ಹೇಳ್ತೀರ ಅತ್ತೆಗಾರು ಡಿಸೈನ್? ನಾವು ಫಸ್ಟೇ ಬಂದು ಇಂಪ್ರೆಸ್ ಆಗಿ ಸೈಲೆಂಟ್ ಆಗಿ ಕುತ್ಕೊಂಡ್ಬಿಟ್ವಿ. ಅವ್ರೇ ಬೇಕಾದ್ರೆ ಮಾಡ್ಲಿ, ತುಂಬಾ ಚೆನ್ನಾಗಿದೆ, ನಮ್ ಇಮ್ಯಾಜಿನ್ ಬಿಯಾಂಡ್ ಇದೆ ಅಂತ. ಗೈಸ್, ಸೊ ಡಿಸೈನ್ ಈಗ ಪ್ರಾಪರ್ ಆಗಿ ನಾವಿಲ್ಲಿ ತೋರಿಸಲ್ಲ ಫೈನಲ್ ಡಿಸೈನ್ ನ, ಬಿಕಾಸ್ ಅದು ಇನ್ನೂ ಡಿಸೈನ್ ಫೈನಲ್ ಆಗ್ತಿದೆ. ಬಟ್ ರಶ್ಮಿ ಅವ್ರಿಗೆ ಕೇಳೋಣ, ಈ ಡಿಸೈನ್ ಮಾಡ್ಬೇಕಾದ್ರೆ ಹೌ ವಾಸ್ ದ ಜರ್ನಿ ಅಂಡ್ ವಾಟ್ ಡಿಡ್ ಯು ಫೀಲ್ ದಟ್ you got this design? Yeah, you guys know this is our second or third idea of designs that we are arriving at. So of course now first ಏನು ಅನ್ಕೊಂಡಿದ್ವಿ, ಇವಾಗ ಏನೋ of course we have to keep thinking on new ideas and everything. ಇವಾಗ ಏನು ನಾವು ಮಾಡ್ತಾ ಇದ್ದೀವಿ, this is something far beyond everybody's reach of a design ಅಂತ ನಾವು ಇವಾಗ ಮಾಡ್ತಾ ಇರೋದು. So this is amazing. I mean it's kind of a kick for me to look at something which is very far to reach ಅನ್ನೋದು ನನಗೆ ತುಂಬ ಇಷ್ಟ. To go there, get there and do it, and you guys are going to look stunning. Let's go guys, excited. ನಾನು ಈ ಡಿಸೈನ್ ಏನಿದೆ ಅದನ್ನ ಹಾಕಿರ್ತೀನಿ ಇಲ್ಲ ಆಯ್ತಾ. ಬಟ್ ಫೈನಲ್ ಡಿಸೈನ್ ಇನ್ನೂ ತುಂಬಾ ಟೈಮ್ ತೊಗೊಳ್ಳೋದು. ಜಸ್ಟ್ ಐಡಿಯಾ ವಾಟ್ ವಿ ಆರ್ ವರ್ಕಿಂಗ್ ಆನ್ ಯೂಸ್ ಮಾಡಿ ಒಂದು ಮಾಡ್ತಿರೋದು. ಹೌದು, ಬಟ್ ಯಾ ಗ್ರೇಟ್ ವರ್ಕ್. ಲೆಟ್ಸ್ ಸಿ. ಇನ್ನೊಂದು ಹೇಳೋದು ಮಾಡ್ತೇನೆ ನಾನು. ರಶ್ಮಿ ಅವರು ಕೇನ್ಸ್ಗೆಲ್ಲ ಡಿಸೈನ್ ಮಾಡಿದ್ದಾರೆ, ವಿಚ್ ಈಸ್ ಅ ವೆರಿ ಬಿಗ್ ಥಿಂಗ್. ಆ್ಯಂಡ್ ಗುಪ್ತಾ ಅವ್ರು ಸ್ವಲ್ಪ ಇನ್ನೂ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಅದ್ರ ಬಗ್ಗೆ. ಅದೇ ಕೇನ್ಸ್ ಫಿಲ್ಮ್ ಫೆಸ್ಟಿವಲ್ ಅನ್ಸುತ್ತಲ್ಲ ಅದು? Cannes Film Festival, yeah. ಓ ಕಾನ್ಸ್. ಓಕೆ. ಅವ್ರು ಡಿಸೈನ್ ಮಾಡಿರೋದು, ಅವ್ರಿಗೆ ಗೊತ್ತು ಹೆಸರು ಎಲ್ಲ. ಬಟ್ ಐ ವಾಸ್ ವೆರಿ ಇಂಪ್ರೆಸ್ಡ್ ವಿತ್ ದಟ್ ಪರ್ಟಿಕ್ಯುಲರ್ ಡ್ರೆಸ್. ಅದು ಇದೇ ಕಲರ್ ಇತ್ತು ಆಲ್ಮೋಸ್ಟ್. ಸೊ ದಟ್ ಈಸ್ ವಾಟ್ ಕಾಟ್ ಮೈ ಅಟೆನ್ಷನ್ ಅಂಡ್ ಐ ವಾಸ್ ಟೆಲ್ಲಿಂಗ್, ಇಲ್ಲ ರಶ್ಮಿನೇ ಮಾಡಬೇಕು. So sweet of you guys. ಬಟ್ ರಶ್ಮಿ ಅವ್ರನ್ನ ರೀಚ್ ಮಾಡೋದಷ್ಟು ಈಸಿ ಇರಲಿಲ್ಲ ಗೈಸ್. ಈಸಿ ಅಲ್ಲ, ತುಂಬಾ ಕಾಂಪ್ಲಿಕೇಟೆಡ್ ಇತ್ತು. ನಮ್ಮ ಟೀಮ್ ಅವ್ರು 2-3 ಜನ ಫುಲ್ ಹಿಂಗೆ ರೀಚ್ ಮಾಡಿದ್ದಾರೆ. ಇವಾಗ ನಮ್ಮ ಮಧ್ಯದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಮುಗೀತು, ಈಗ ಎಸ್ಕೇಪ್ ಆಪ್ಷನ್ ಇಲ್ಲ, ಲಾಕ್ ಈಗ. ಅದಕ್ಕೆ ಕನ್ಫರ್ಮೇಷನ್ ಲೆಟರ್ ಅಂತ ಹಿಂದೆ ಹೇಳ್ತಾ ಇದ್ದಾರೆ ಶಶಾಂಕ್. I'll send you the confirmation letter. Mail, confirmation email ಕಳಿಸ್ತೀನಿ ನಾನು ಅಂತ. ಯಾ ಪಾಪ he's worked 2 months ಅಲ್ಲ? 2 months ಆಯ್ತು. 2 months ಇಂದ ವಿ ಹ್ಯಾವ್ ಬೀನ್ ಟಾಕಿಂಗ್ ಫೈನಲೈಸೇಷನ್. ಬಟ್ ಆಗಿದೆ ಫೈನಲಿ. Yes, let's rock on. ಗೈಸ್, ಈಗ 6 ಸ್ಯಾರಿ ಸೆಲೆಕ್ಟ್ ಆಗಿದೆ. ನನಗೆ 3, ನೇಹಾ ಅವ್ರಿಗೆ 3. ಇನ್ನೂ ಜಾಸ್ತಿ ಸೆಲೆಕ್ಟ್ ಮಾಡ್ತಾರೆ ಅನ್ಕೊಂಡೆ, ಬಟ್ 3 ಸಾಕು. ಜಾಸ್ತಿ ವೆಯ್ಟ್ ಆಗಿಬಿಡುತ್ತೆ ಮತ್ತು ಸೆಕೆ ಆಗಿಬಿಡುತ್ತೆ. ಆ್ಯಂಡ್ ಡಿಸೈನಿಗೆ ಅಷ್ಟೇ ಸಾಕು ಅಂತ ಹೇಳ್ತಿದ್ದಾರೆ. ಯಾವ್ದು 3 ಅಂತ ತೋರಿಸ್ತೀನಿ ಬನ್ನಿ. ಯಾಕಂದ್ರೆ ಹೇಳಿದೀವಲ್ಲ
ಭಯನೇ ನೋಡ್ದೇ ಇರೋ ಕಣ್ಣಲ್ಲಿ ಭಯ ನೋಡ್ತಿದ್ದೀರಾ ಇವಾಗ ನೀವು ಇವ್ರ ಮಾತು ಕೇಳಿ. ಅದೇ ಹೇಳಿದ್ವಲ್ಲ ಫಸ್ಟ್ ಟೈಮ್ ಪ್ರಿಪರೇಷನ್ ಜಾಸ್ತಿ ಮಾಡ್ಕೊಳ್ಳಿ, ಕೂಲ್ ಆಗಿರೋದಕ್ಕೆ ಏನ್ ಮಾಡ್ಬೇಕು ಅಂತ. ಒಳಗೆ ಫ್ಯಾನ್ ಹಾಕ್ಸ್ಕೊಂಡ್ಬಿಡ್ಲಾ? ಹಾಕೊಂಡ್ರು ಬೆಟರ್. ಓಕೆ, ಇದೆಲ್ಲ ಆಗೋಗ್ಲಿ, ಆಮೇಲೆ ನಿಮ್ಗೆ ಲಾಸ್ಟಲ್ಲಿ ತೋರಿಸ್ತೀನಿ ಯಾವ ಸರಿ ಸೆಲೆಕ್ಟ್ ಆಗಿದೆ. ಇದು ಫೈನಲ್ ಆಗಿದೆ ನಿಮ್ದು. ಇದೊಂದು ಇಷ್ಟ ಆಗಿದೆ ಅಂತೆ, ನಮ್ಮ ಅತ್ತೆಗಾರು ಸೆಲೆಕ್ಟ್ ಮಾಡಿರೋದು. ನೋಡೋಣ, ನಮ್ಮ ಡಿಸೈನರ್ ರಶ್ಮಿ ಅವರು ಇದನ್ನ ಸಜೆಸ್ಟ್ ಮಾಡಿದ್ದಾರೆ ನಮ್ಮ ಅಕ್ಕಗೆ. ನೋಡ್ತಾ ಇದೀವಿ ಯಾಕಂದ್ರೆ ಪಿಂಕ್ ಫ್ಯಾಮಿಲಿಯಲ್ಲೇ ನಮ್ಮ ನೋಡ್ಬೇಕಲ್ವಾ. ಅಕ್ಕ ಫುಲ್ ಟೈಮ್ ಕೊಟ್ಬಿಟ್ಟಿದೀವಿ, ಯಾಕೆಂದ್ರೆ ಮತ್ತೆ ಅವಳಿಗೆ ಪ್ರಾಬ್ಲಮ್ ಆಗಬಾರ್ದು, ಅವಳು ಅದನ್ನ ಬೆಸ್ಟ್ ಆಗಿ ಕಾಣಬೇಕು. ಸೊ ಟೇಕ್ ಯೋರ್ ಟೈಮ್, ನೋ ಬಜೆಟ್ ಲಿಮಿಟ್, ಗೋ ಫಾರ್ ಇಟ್. ಆ ಥರ ಏನಿಲ್ಲ, ನಮ್ಗೆ ಯಾವ್ದು ಕಮ್ಮಿ ಆದ್ರೂ ಇಷ್ಟ ಆದ್ರೂ ತಗೋತೀನಿ, ಜಾಸ್ತಿ ಪ್ರಜೆಕ್ಟ್ ಇಷ್ಟ ಮೇನ್ ಇಷ್ಟ ಆಗೋದು ಇಂಪಾರ್ಟೆಂಟ್, ಬಜೆಟ್ ಅಲ್ಲ. ಗೈಸ್ ಇನ್ನೊಂದು ಹೇಳೋದಿತ್ತು, ನಾನು ಬೂಮರ್ ತಿಂತಾ ಇದ್ದೀನಿ ಆಯ್ತಾ. ಬೂಮರ್ ತಿಂತ ಮಾತಾಡ್ಬೇಕಾದ್ರೆ ಫುಲ್ ಈಗೋಲ್ ಮಾತಾಡ್ತಾವನೆ, ಆಟಿಟ್ಯೂಡಲ್ಲಿ ಮಾತಾಡ್ತಾವನೆ ಅಂತ ಅನ್ಕೋತಾರೆ ಜನ. ಆ ಥರ ಏನಿಲ್ಲ, ಬೂಮರ್ ತಿನ್ಬೇಕಾದ್ರೆ ಸ್ವಲ್ಪ ಬಾಯಿ ಹಿಂಗೆಲ್ಲ ಆಗುತ್ತೆ ಅಷ್ಟೇ. ಬೂಮರ್ ತಿನ್ನೋದಕ್ಕೂ ಫ್ರೀಡಮ್ ಇಲ್ವಾ? ಹಾ, ಇದು ನಮ್ಮ ಅಕ್ಕ ಇನ್ನು ಫೈನಲ್ ಆಗಿಲ್ಲ, ಬಟ್ ನಮ್ಗೆ ಇಷ್ಟ ಆಗಿದೆ. ಗೈಸ್ ನಮ್ಮ ಅಕ್ಕದು ಒಂದ್ಸಾರಿ ನೋಡಿ, ಇಷ್ಟ ಆಯ್ತಾ? ಫೈನಲ್ ಇದು ಮತ್ತೆ ಇನ್ನೊಂದು ಯಾವ ರಿಟರ್ನ್ ಯಾವುದು ಇಲ್ಲ. ಗೈಸ್ ಇದು ಸಕ್ಕತ್ತಾಗಿದೆ, ಇನ್ನು ರೆಡಿ ಆದ್ರೆ ಚೆನ್ನಾಗಿ ಕಾಣುತ್ತೆ. ರಿಟರ್ನ್ ಬಂದ್ರೆ ಇಸ್ಕೊಳ್ಳಲ್ವಾ ನೋಡಿ, ಅವ್ರದ್ದು ಮಾತ್ರ ಇಸ್ಕೊಳ್ಳೋದು. 2 ಸರಿ ಬಂದಿದ್ದಾರೆ ಅಂತನಾ ನೋಡಿ, ಆಗಲ್ವಾ? ನನಗೆ ಸಕ್ಕತ್ ಇಷ್ಟ ಆಯ್ತು. ಇದ್ರಲ್ಲಿ ಏನಾದ್ರೂ ಹೊಲ್ಸ್ಕೊಳ್ಳಿ. ಅದೇ ಏನಾದ್ರು ಹೊಲ್ಸ್ಬೋದು ಏನು ಅಂತ ನೋಡ್ತಾ ಇದ್ದೀನಿ. ಶರ್ಟ್ ಪ್ಯಾಂಟ್ ಏನಾದ್ರು ಹೊಲ್ಸ್ಬಿಡ್ಬೇಕು. ಗೈಸ್ ನೋಡಿ, ನಾನು ಸೆಲೆಕ್ಟ್ ಮಾಡಿರೋದು ಅವ್ರು ಇದಾಕ್ರೆ ಇದನ್ನ ಹಾಕ್ಬೇಕು ಅಂತಿದ್ದೀನಿ. ಎಲ್ಲ ಬೇಡ ಅಂತಿದ್ದಾರೆ. ಏನ್ ಗೈಸ್, ಮದುವೆ ಗಂಡೆಗೆ ಫ್ರೀಡಮೇ ಇಲ್ಲ. ಹಾಂ, ಡಿಸೈನರ್ ಹೇಳೋದು ಕೇಳಬೇಕು, ಗರ್ಲ್ ಫ್ರೆಂಡ್ ಹೇಳೋದು, ಫಿಯಾನ್ಸ್ ಹೇಳೋದು ಕೇಳಬೇಕು, ಹೆಂಡತಿ ಹೇಳೋದು ಕೇಳಬೇಕು, ಅಮ್ಮ ಹೇಳೋದು ಕೇಳಬೇಕು, ಅಕ್ಕ ಹೇಳೋದು ಕೇಳಬೇಕು, ತಮ್ಮ ಹೇಳೋದು ಕೇಳಬೇಕು, ಅತ್ತೆಗಾರು ಹೇಳೋದು ಕೇಳಬೇಕು, ನನ್ಗೆ ಇದು ಹಾಕ್ಬೇಕು. ಗೈಸ್ ನಮ್ಮ ಅಕ್ಕ ಸೆಲೆಕ್ಟ್ ಮಾಡಿರೋ ಸ್ಯಾರಿ ಆಲ್ಮೋಸ್ಟ್ 68,000 ಹತ್ರ ಇದೆ. ಲಾಸ್ಟ್ ಟೈಮ್ 60,000. ನಮ್ಮ ಅಕ್ಕ ನೀವೇ ರೋಸ್ಟ್ ಮಾಡ್ತವ್ರೆ, ಕೇಳಿಸ್ಕೊಂಡ್ರೆ ಅವ್ರು ಇಲ್ಲಿ ಬರಲ್ಲ. ಅವರು ಲಾಸ್ಟ್ ಟೈಮ್ 40 ಸೆಲೆಕ್ಟ್ ಮಾಡಿದ್ದು, ಈ ಸರಿ 60ಗೆ ಬಂದಿದ್ದಾಳೆ. ನೆಕ್ಸ್ಟ್ ರಿಟರ್ನ್ ಬಂದ್ರೆ 80ಗೆ ಹೋಗುತ್ತಂತೆ. ಅವ್ರು ಹೇಳ್ತಿರೋದು ನೆಕ್ಸ್ಟ್ 4ನೇ ರಿಟರ್ನ್ ಹೋದ್ರೆ 1 ಲಕ್ಷ ಮೇಲೆ ಹೋಗುತ್ತೆ, ನೆಕ್ಸ್ಟ್ ಕರ್ಕೊಂಬರ್ಬೇಡಿ ಅಂತವ್ರೆ. ಏನ್ ಹಿಂಗೆ ಹೇಳ್ಬಿಟ್ರಿ ನೀವು? ನಿಮ್ಗೆ ತಾನೇ ಯೂಸು. ಸೊ ಇಲ್ಲಿ ಅವ್ರಿಗೆ ನಾವು 3 ಸಾರಿ ಏನು ಸೆಲೆಕ್ಟ್ ಮಾಡಿದೀವಲ್ಲ ಅದನ್ನ ಡ್ರೇಪ್ ಮಾಡ್ತಾ ಇದ್ದಾರೆ. ಇದು ಬೇರೆನಾ? ಲಂಗಾದೋನಿ, ಸಾರಿ ಲಂಗಾದೋನಿದು ಡ್ರೇಪ್ ಮಾಡ್ತಾ ಇದ್ದಾರೆ. ನೋಡೋಣ ಅದು ಯಾವ ಥರ ಬರುತ್ತೆ ಅಂತ. ಆ ಸ್ಯಾರಿಲಿ ಅವ್ರು ಲಂಗಾದೋನಿ ಹೊಲಿಸ್ಬೇಕಂತ. ನಂದೇನು ಅಂತ ಗೊತ್ತಿಲ್ಲ, ಫ್ರೀ ಆಗಿದ್ದೀನಿ, ನೋಡೋಣ. ನಮ್ಮದೇನೋ ಇದೆ ಕತ್ತೆ ಕೇಳಿ, ಈ ಕಡೆ ಬನ್ನಿ. ಹೇಳಿ, ಏನು ಆ ಬೊಂಬೆ ಏನ್ ಮಾಡ್ತಿದೆ? ಆ ಬೊಂಬೆ ನಾನು ಕೈ ಇಟ್ಕೊಂಡ್ಬಿಟ್ಟಿದೆ ಹಿಂಗೆ. ಹೌದಾ? ತಗೊಂಡು ಹೋಗು ಬಟ್ಟೆ ಅಂತ ಅಲ್ಲ, ನನ್ನೇ ಕರ್ಕೊಂಡು ಹೋಗು ಅಂತ. ನಮಗೆ ಆ ಸ್ಯಾರಿ ಬೇಕು ಅಂತ ಡೌ ನೋಡಿ, ಅಯ್ಯೋ ಬೊಂಬೆ ನನ್ನ ಕೈ ಹಿಡ್ಕೊಂಡ್ಬಿಟ್ಟಿದೆ, ಬಿಡ್ತಾ ಇಲ್ಲ ಅಂತವ್ರು. ಕುಚು ಪುಚು ಬ್ರೇಕ್ಫಾಸ್ಟ್ ಆಯ್ತಾ? ಕುಚು ಪುಚು ನೋಡಿ ಪೊಸೆಸಿವ್ ಆಗ್ತಿರೋದು ನೋಡಿ. ಗಂಗಾ ನಾಗವಲ್ಲಿಯಾಗಿ ಬದಲಾಗ್ತಿರೋದು ನೋಡಿ. ಸ್ಮೈಲ್ ಮಾಡ್ತಿದ್ರೆ ಪೊಸೆಸಿವ್ ಆಗ್ತಾ ಇದ್ದೀರಾ ನೀವು? ಯಾಕೆ ಪೊಸೆಸಿವ್ ಆಗ್ತಾ ಇದ್ದೀರಾ? ಅದು ಬೊಂಬೆ, ಒಂದು ರ್ಯಾಂಡಮ್ ಬೊಂಬೆ, ಒಂದು ಬೊಂಬೆಗೆ ನೀವು ಪೊಸೆಸಿವ್ ಆದ್ರೆ ಹೆಂಗ್ ಹೋಗ್ತಾ? ಪೊಸೆಸಿವ್ ಎಲ್ಲ ಅದೇ. ಅವ್ರ ಲಂಗಾದೋನಿಗೆ ಮ್ಯಾಚ್ ಮಾಡಕ್ಕೆ ಒಂದು ಔಟ್ಫಿಟ್ ತೊಳೆದಿದೆ, ಅದು ಯಾವ್ದು ಫೈನಲ್ ಆಗುತ್ತೆ ನೋಡೋಣ ಬನ್ನಿ. ಸ್ವಲ್ಪ ಶೈನಿ ಇದ್ರೆ ಚೆನ್ನಾಗಿರುತ್ತೆ ಅನ್ಸ್ತು ಗೈಸ್ ನಂಗೆ. ಏನು ಅಲ್ಲ, ಈ ಬಟ್ಟೆ ಗೋಲ್ಡ್ ಪ್ರಾಪರ್ ಇನ್ನು ಶೈನ್ ಇದ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ನಾರ್ಮಲ್ ಗೋಲ್ಡ್ ತರ ಕಾಣ್ತಾ ಇದೆ, ಅದು ಸ್ಯಾರಿ ತರ ಗೋಲ್ಡ್, ರಿಚ್ ಗೋಲ್ಡ್. ಅದಕ್ಕೆ ಮುಂಚೆ ಏನಾಯ್ತು ಹೇಳಿ? ಅರ್ಜೆಂಟ್ 5 ಪೀಸ್ ಫೋಟೋ ಹೇಳಿ. ರೇಂಜ್ ನೋವಾಗಿಲ್ವಾ?
VIP ಕಸ್ಟಮರ್ ಅಂತ. ಇಬ್ರು ಬಂದು ತಳ್ತಾ ಇದ್ರು. ನಾನೇ ಅವ್ರು ನೀವು ತಳ್ದ ಅದೇ ಟೈಮ್ ಗೊತ್ತಾಗಾರು ಬಂದ್ಬಿಟ್ರು, ಏನ್ ಹಿಂಗ್ ತಳ್ತಾ ಇದ್ದೀರಾ ಅಂದ್ಬಿಟ್ರು. ಇವ್ರು ಅದನ್ನ ಮ್ಯಾನೇಜ್ ಮಾಡ್ತವ್ರು ನೋಡಿ. 2 minutes ಕೊಟ್ಟಬಹುದು. ಅಟ್ಲೀಸ್ಟ್ ಹೇಳಿ ಗುಪ್ತಾ ಏನಾಯ್ತು ಅಂತ. ಏನಾಗಿಲ್ಲ. ವಿಡಿಯೋಲು ಬಂದಿಲ್ಲ ಅದು, ಹಿಂಗೆ ನಡೆಯೋದು ನೋಡಿ. ಅದಕ್ಕೆ ಒನ್ ಸೈಡ್ ಆಫ್ ದ ಸ್ಟೋರಿ ನೋಡಬಾರ್ದು ಅನ್ನೋದು. ನೀವು ಟೋಟಲಿ ಡಿಫರೆಂಟ್ ಮಾಡ್ತಾ ಇರ್ಬೇಕು. ನಮ್ದು ರೆಡಿಮೇಡ್ ಅಲ್ಲಿ ಆಗಿಲ್ಲ, ಸೊ ಸ್ಯಾರಿ ಅಲ್ಲೇ ನಾವು ತಗೊಂಡು ಹೊಲಿಸ್ಬೇಕಾಗುತ್ತೆ. ಬನ್ನಿ ಗೈಸ್, ಸೊ ಈಗ ಬ್ರೌನ್ ಕಲರ್ ನೀವು ನೋಡಿದ್ರಲ್ಲ, ಅದಕ್ಕೆ ಮ್ಯಾಚ್ ಮಾಡಕ್ಕೆ ನಾವು ಕೆಳಗೆ ಕೂತ್ಕೊಂಡ್ರೆ ಸ್ಯಾರಿ ಶಾಪಿಂಗ್ ಫೀಲಿಂಗ್ ಅಂತೆ. ಸೊ ಈಗ ಈ ಸ್ಯಾರಿಗೆ ಒಂದು ಗೋಲ್ಡ್ ಕಲರ್ ಸ್ಯಾರಿ ನನಗೆ ಅಂತ ಒಂದು ಸ್ಯಾರಿ ಮ್ಯಾಚ್ ಮಾಡಬೇಕು. ಈಗ ಎಲ್ರು ಕೇಳ್ಕೊಂಬರ್ಬೇಕು ನಾವು. ಮತ್ತೆ ಏನವ್ರೆ ನನ್ಗೆ ಫಸ್ಟ್ ಇದೆ ಕಡೆ ಇದೆಲ್ಲ ಕೆಳಗಡೆ ಅದು, ಯಾಕಂದ್ರೆ ಅದು ಇದು ಸ್ಯಾರಿ ಲೆಹಂಗಾಗೂ ಅದಕ್ಕೆ ಮ್ಯಾಚ್ ಆಗುತ್ತೆ, ಕಾಂಬಿನೇಷನ್ ಇದೆ. ನಿಮ್ಗೆ ಗೊತ್ತು ಯಾವುದು? ನನ್ನ ಪ್ರಕಾರ ಫಸ್ಟ್ ಒನ್ನು ಅದ್ರ ಮೇಲೆ ಒಂದು ಸ್ವಲ್ಪ ಬ್ರೌನು ಗ್ರೀನ್ ವರ್ಕ್ ಮಾಡಿಸಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಬ್ರೌನ್ ಅಂಡ್ ಗ್ರೀನ್ ಕಲರ್ಸ್ ಇದೆ ಅಲ್ವಾ? ಅತ್ತೆಗಾರು ನನಗೂ ಅವ್ರು ಫಸ್ಟ್ ಇಟ್ಟಿದ್ರಲ್ಲ ಒಂಥರ ಪಿಂಕ್ ಟಿಂಟ್ ಇದೆ, ಅದೇ ಚೆನ್ನಾಗಿದೆ. ಸೀಮಾ ಸೋನು ಅವರೇ ಬನ್ನಿ. ಫಸ್ಟ್ ಒನ್ ಚೆನ್ನಾಗಿ ಸೀರೆ ಪಕ್ಕ ಇರೋದು. ಯಾಕಂದ್ರೆ ಒಳಗಡೆ ಇರೋ ಕಲರ್ಸ್ ಕಾಂಬಿನೇಷನ್ ಆಗುತ್ತೆ. ಅಲ್ಲ ರಶ್ಮಿ ಅವರೇ ನೀವು ಯಾವ್ದು ಹೇಳ್ತೀರಾ? ನನ್ಗಿದೆ ಅದು ಯಾಕಂದ್ರೆ ಒಳಗಡೆ ಕಲರ್ಸ್ ಕಾಂಬಿನೇಷನ್ ಕರೆಕ್ಟ್ ಆಗಿದೆ. ಅದು ನೀವು ಅದೇನಾ? ನಾನು ಅದು ಏನಕ್ಕೆ ಹೇಳ್ತಾ ಇದ್ದೀನಿ, ಕಲರ್ ಅದು ಪರ್ಫೆಕ್ಟ್ ಮ್ಯಾಚ್ ಆಗಿಲ್ಲ ಅಂದ್ರೆ ತಗೋಬೇಕಾಗುತ್ತೆ guys, ಯಾಕೆ ಅಂದ್ರೆ ನೋ 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 ನಾಟ್ ಲೈಕ್ ದಟ್. ಎಲ್ರಿಗೂ ಅಗೇನ್ಸ್ಟ್ ಇಷ್ಟ ಆಗಿಲ್ಲ ಅಂದ್ರೆ ಬೇಡ. ಸುಮ್ಮನೆ ಹೇಳಿದೆ. ಎಲ್ಗೋ ಇದ್ದ ಎಲ್ರು ಡಿಸಿಷನ್ ಇಲ್ಲೇ ಇದೆ. ಎಲ್ರು ಒಂದೇ ಸಾರಿ ಡಿಸೈಡ್ ಮಾಡ್ಬಿಟ್ಟಿದ್ದಾರೆ. ಅದ್ರಲ್ಲಿ ಬೇರೆ ಪರವಾಗಿಲ್ಲ ಹೇಳಿ ಅಂತಿದ್ದಾರೆ. ನಾನು ಏನ್ ಮಾಡ್ಲಿ ಹೇಳಿ. ಚೆನ್ನಾಗಿದೆ. ಸೊ ನಾವು ಸೆಲೆಕ್ಟ್ ಮಾಡಿರೋ ಸ್ಯಾರಿ ಇದೆಲ್ಲ ಈಗ ಒಂದೊಂದೇ ಕ್ಲೀನಾಗಿ ಓಪನ್ ಮಾಡಿ ತೋರಿಸ್ತಾರೆ ಸ್ಯಾರಿನ, ನೋಡಿ ಯಾವ್ದಾವ್ದು ಅಂತ. ಗೈಸ್, ಸೊ ಈಗ ನಾವು ಇಷ್ಟು ಸ್ಯಾರೀಸ್ ಅದೇ ಫ್ರೀ ಸ್ಯಾರೀಸ್ನ ತೊಗೊಂಡಿದ್ದೀವಿ. ಸೆಲೆಕ್ಟ್ ಮಾಡಿದ್ದೀವಿ. ಎಷ್ಟಾಗ್ಬೋದು ಅಂತ ಒಬ್ಬೊಬ್ರ ಹತ್ರ ಬಜೆಟ್ ಕೇಳ್ಕೊಂಬರೋಣ. ರಶ್ಮಿ ಅವರೇ ಎಷ್ಟಾಗ್ಬೋದು? 310 310 2.75. ಓಹ್ ಏನ್ರಿ ಅತ್ತೆಗಾರು? ವೆರಿ ಕ್ಲೋಸ್ ಟು 3. ಸೀಮಾ ಸೋನು 3 ಕೆಳಗಡೆ ಇಲ್ಲ 3 ಮೇಲೆ ಅಷ್ಟಲ್ಲೇ ಇರುತ್ತೆ. ಹಾಂ ಕರೆಕ್ಟ್ ಎಕ್ಸಾಕ್ಟ್ ನಂಬರ್ ಹೇಳ್ಬೇಕು. ಎಕ್ಸಾಕ್ಟ್ ನಂಬರ್ ಆಲ್ಮೋಸ್ಟ್ ಹತ್ರ ಇದ್ರೂ ಕನ್ಸಿಡರ್. ಸುಮ್ನೆ ಒಂದು ವೇಗ್ ಆಯ್ತಾ, ವೇಗ್ ಟ್ರೈ 240 ಒಂದು ನೋಟ್ಸ್ ಅಲ್ಲಿ ಬರ್ಕೊಡಿ ಯಾರು ಎಷ್ಟು ಹೇಳ್ತಿದ್ದಾರೆ ಅಂತ. 240 ಹೇಳಿದ್ದಾರೆ. ಈಗ 245 ಆದ್ರೂ 250 ಆದ್ರೂ ಕನ್ಸಿಡರ್ ಮಾಡ್ಬೋದು. ಕ್ಲೋಸೆಸ್ಟ್ ಅಲ್ಲ ನೀವು ಹೇಳ್ದಂಗೆ ಇಬ್ರು ಮೂರು ಜನ ಅಲ್ಲ, ನಾನು ಹೇಳ್ತೀನಿ ಕೇಳಿ. 2-3 ಜನದು ಸೇಮ್ ಬಂದ್ರೆ ಈ ಪಾರ್ಟ್ನೇ ಕಟ್ ಮಾಡಿಸ್ಬಿಡ್ತೀನಿ. ಆಯ್ತಾ? ಹಾ ಯಾವ್ರೆ ಎಕ್ಸಾಕ್ಟ್ 2.6. ಅದೇ ಬಟ್ ನೀವು ಹೇಳಿ ಅತ್ತೆಗಾರು. 2.7. 2.9 3 ನಿಂದು. ರಿಯಾನಾ ಅವರೇ ಬನ್ನಿ ಇಲ್ಲಿ. ಎಕ್ಸಾಕ್ಟ್ ನಂಬರ್ ಹೇಳಿದ್ರೆ ಎಷ್ಟಾಗ್ಬೋದು ಅಂತ ನಿಮ್ಗೆ ಒಂದು ಸ್ಯಾರಿ ಕೊಡ್ತೀವಿ. ನೀವು ಗೆದ್ರೆ ಬೇಗ ಇಲ್ಲಿ ನೋಡಿ ಎಷ್ಟಾಗಿರ್ಬೋದು ಆ ಸ್ಯಾರಿ. ಇಷ್ಟು ಸ್ಯಾರೀಸ್ಗೆ ಎಷ್ಟು ಸರಿ ಇರೋ ನಿಮಿಷ ಅಲ್ಲ 1 ಲಕ್ಷ ಅಲ್ಲ 1 ಲಕ್ಷ ಅಲ್ಲ, 60,000 68 68 ಅಲ್ಲ ಹೇಳಿ ಎಷ್ಟಾಗಿರ್ಬೋದು ಅಷ್ಟಕ್ಕೆ ಹೇಳ್ತೀನಿ. ಅದೇ ಒಂದು ಆಯ್ತು 3.5 ಆಗಿರುತ್ತೆ. 3.5 ಎಕ್ಸಾಕ್ಟ್ ಆಗಿ. ಎಕ್ಸಾಕ್ಟ್ ಅಂದ್ರೆ 3.5 ಒಳಗಡೆ ಇಲ್ಲ ಅಂದ್ರೆ ಹಂಗಲ್ಲ, ಎಕ್ಸಾಕ್ಟ್ ಆಗಿ ಹೇಳಿದ್ರೆ ಅಕ್ಕಪಕ್ಕ ಇದ್ರೆ ನಿಮ್ಗೆ ಪ್ರೈಸ್ ಒಂದು ಎಕ್ಸಾಕ್ಟಾ ಆಗತ್ತೆ. 3 ಲಕ್ಷ ನಿಮ್ದು ನಂಬರೇ 3 ಲಕ್ಷ. ಓಕೆ ಬನ್ನಿ ಬಿಲ್ಲಿಂಗ್ ಮಾಡಿಸಿ ನೋಡೋಣ. 2.75 ಹೇಳಿದ್ದೀನಿ. ಅತ್ತೆಗಾರು 2.75 ನೆನ್ಪಿಟ್ಕೊಂಡಿದ್ದೀವಿ ಅತ್ತೆಗಾರು. ಬಚ್ಚಿಟ್ಟರ ಕೇಳ್ತೀನಿ. ಒಂದು 6 ತಿಂಗಳಾದ್ಮೇಲೆ ಬರ್ತೀನಿ ಅಣ್ಣ ಎತ್ಕೊಡಿ ಅಂತ. ನಿಮಗೆ ಬಟ್ಟೆಗೆ ತುರ್ಕೊಂಬಿಡ್ಲ ಇಲ್ಲೇ ಗೊತ್ತಾಗೋದಿಲ್ಲ. ಬನ್ನಿ ಅವ್ರು ಕಣ್ಣು ಹಿಡಿತಾರ ನೋಡೋಣ. ದಿನ ಫೋಲ್ಡ್ ಮಾಡಿ ಗುಪ್ತಾ ಒಂದು ಏನೇನೆಲ್ಲ ಮಾಡಿಸ್ತಾರೋ ಇವರು. ಸಿಕ್ಕಾಕೊಂಡ್ರೆ ತೋರಿಸ್ತೀನಿಲ್ಲ ನೀವೇ ಮಾಡಿದ್ದು ಅಂತ. ಸ್ಟೀಲಿಂಗ್ ಸ್ಯಾರಿ ಫ್ರಮ್ ಸುದರ್ಶನ್ ಸಿಲ್ಕ್ಸ್.
ಚಿಕ್ಕಪೇಟೆ ಬ್ರಾಂಚ್. ಬನ್ನಿ ಕಣ್ಣಿಡಿದಾರ ನೋಡೋಣ. ಸ್ಟಾಫ್ ಯಾರಾದರೂ ಕಣ್ಣಿಡಿತಾರ ಬನ್ನಿ ಚೆಕ್ ಮಾಡೋಣ. ಸ್ವಲ್ಪ ಹಿಂಗೆ ಆಚೆ ಇಟ್ಕೊಳ್ಳಿ. ಇಲ್ಲ ಗೊತ್ತಾಗ್ಬಾರ್ದು, ಅದೇ ಇರೋದು ಈಗ. ಬನ್ನಿ ಯಾರಾದರೂ ಕಣ್ಣಿಡಿತಾರ, ವಾಪಸ್ ಕೊಟ್ಬಿಡ್ತೀನಿ, ಬಟ್ ಕಣ್ಣಿಡಿತಾರ ನೋಡಿ. ಜನರ ಮೇಲೆ ಫೋಕಸ್ ಮಾಡಿ, ಜನರು. ಹಾಂ ಮಾಡಿ ಮಾಡಿ. ಒಬ್ರು ನೋಡಿದ್ರು ಒಬ್ರು ಒಬ್ರು ಬಾಯಿ ಬಿಟ್ಬಿಟ್ರು. ಸ್ಮಾರ್ಟ್ ಇದ್ದಾರೆ ಗೈಸ್, ಇಲ್ಲಿರೋ ಸ್ಟಾಫ್ ಎಲ್ಲ ಸ್ಮಾರ್ಟ್ ಇದ್ದಾರೆ. ಛೇ ಗೈಸ್, ಸೊ ಕರೆಕ್ಟಾಗಿ ಯಾರಿದ್ದಾರೆ ಅವ್ರು ಸುದರ್ಶನ್ ಸಿಲ್ಕ್ ಕಡೆಯಿಂದ ಸ್ಯಾರಿ ಗಿಫ್ಟ್ ಕೊಡ್ತಾರೆ. ಅದು ನಿಮ್ಗೆ ಸ್ಯಾರಿ ಏನಕ್ಕೆ ಇದ್ಯಾರು ಸ್ಯಾರಿ? ಅದು ಅಕ್ಕನ ಎಕ್ಸ್ಚೇಂಜ್. ಬ್ಲೂ ಎಲ್ಲ ಒಂದು 2.25 2.30 ಆಗ್ಬೋದು. ಎಲ್ಲ ಎಕ್ಸ್ಚೇಂಜ್ ಎಲ್ಲ ಕಳೆದು 2.25 2.30 ಇರುತ್ತೋ ಅವ್ರ ವಿನ್ನರ್ ಇನ್ಸ್ಟಾ 228 235 ಎಕ್ಸ್ಚೇಂಜ್ ಎಲ್ಲ ಕಳೆದು ನೋಡೋಣ. ಎಕ್ಸ್ಚೇಂಜ್ ಲೆಸ್ ಮಾಡಿ. ಈಗ ಏನ್ ಹೇಳ್ಬೋದು ಅಂದ್ರೆ ಎಲ್ಲರೂ ನೀವು ಎಕ್ಸ್ಚೇಂಜ್ ಹೇಳಿರ್ಲಿಲ್ಲ ಅನ್ಬೋದು. ಮೇ ಬಿ ಲಕ್ಷ್ಮಿ ಅವ್ರಿಗೆ ಅದೇ ಯೋಚನೆ ಮಾಡ್ತಾ ಇದ್ದೀರಾ. ನೀವು ಎಕ್ಸ್ಚೇಂಜ್ ಹೇಳಿರಲಿಲ್ಲ, ಅದಕ್ಕೆ ರಾಂಗ್. ಎಕ್ಸ್ಚೇಂಜ್ ಬಿಟ್ಟು ಹೇಳಿ ಆಯ್ತಾ? ಎಕ್ಸ್ಚೇಂಜ್ ಬಿಟ್ಟು ನಂಬರ್ ಬಿಟ್ಟು ಒಂದು 2.85 ಆಯ್ತು, ಹೇಳಿ ನಂಬರ್ ನೋಡೋಣ. ಇನ್ನೂ ಆಗಿಲ್ಲ. ಯಾವುದು ನೋಡಿ ಎಲ್ಲ ಸೀರೆ ಒಂದು ಎಕ್ಸ್ಚೇಂಜ್ ಬಿಟ್ಟು ಎಕ್ಸ್ಚೇಂಜ್ 9 ಸ್ಯಾರೀಸ್ ಸ್ಕ್ಯಾನ್ ಆಗಿದೆ. ಇದೆರಡು ಎಕ್ಸ್ಚೇಂಜ್ ತಾನೆ. ಸ್ಕ್ಯಾನ್ ಮಾಡ್ಬಿಡಿ. ಆಮೇಲೆ ಅದು ಇದು ಮಾಡಿ. ನಾವಿಲ್ವ ಯಾಕೆ 2,80,000 ಎಷ್ಟು? 280 281 ಹೇಳಿ. ಇದು ಕೊಡಿ ಸ್ವಲ್ಪ ನೋಡೋಣ. 281 ಯಾರು ಕ್ಲೋಸ್ ಟು ಇದ್ದಾರೆ ಗೈಸ್? ರಶ್ಮಿ ಅವರು 240. ಒಂದ್ ಸೆಕೆಂಡ್ ರಶ್ಮಿ ಅವರು 240 ಹೇಳಿದ್ರು. ನೇಹಾ ಅವರು 260 ಹೇಳಿದ್ರು. ಅತ್ತೆಗಾರು 270 ಹೇಳಿದ್ರು. ನಮ್ಮ ಅಕ್ಕ 3, ನಮ್ಮ ಅಮ್ಮ 3. ಸೊ ವಿನ್ನರ್ ಅತ್ತೆಗಾರು. ಕಂಗ್ರಾಚುಲೇಷನ್. ಫಸ್ಟ್ 275 ಹೇಳ್ತಿದ್ದೆ ಅತ್ತೆಗಾರು ಕರೆಕ್ಟಾಗಿ ಗೆಸ್ ಮಾಡಿದ್ದಾರೆ. ಕಂಗ್ರಾಚುಲೇಷನ್ ಅತ್ತೆಗಾರು. ನೀವೀಗ ಯಾವ ಸ್ಯಾರಿ ಬೇಕು ಸೆಲೆಕ್ಟ್ ಮಾಡ್ಬೋದು. ಇವಾಗ ಅರ್ಥ ಆಗ್ತಿದೆ ಹೆಣ್ಮಕ್ಳಿಗೆ ಸ್ಯಾಟಿಸ್ಫ್ಯಾಕ್ಷನ್ ಯಾಕಾಗಲ್ಲ ಸ್ಯಾರೀಸ್ ಶಾಪಿಂಗ್ ಅಲ್ಲಿ ಅಂತ. ಬಿಕಾಸ್ ನಾನು ಸ್ಯಾರೀಸ್ ಅಲ್ಲಿ ನಾನು ಮೆನ್ ಬಟ್ಟೆ ಮಾಡಿಸ್ಬೋದು ಅಂತ ಗೊತ್ತಾದ್ಮೇಲೆ ನನಗೂ ವಾವ್ ಇದ್ರಲ್ಲಿ ಸಖತ್ತಾಗಿ ಮಾಡ್ಬೋದು, ಇದ್ರಲ್ಲಿ ಸಖತ್ತಾಗಿ ಮಾಡಿಸ್ಬೋದು, ಸಖತ್ತಾಗಿ ಒಂದು ಕಸ್ಟಮೈಸ್ಡ್ ಮೆನ್ ಔಟ್ಫಿಟ್ ಮಾಡಿಸ್ಬೋದು ಈ ಸ್ಯಾರಿ ಇಟ್ಕೊಂಡು ಅಂತ ನೋಟಿಸ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ಇನ್ನೂ ಇದು ಬೇಕು ಅನಿಸ್ತಾ ಇದೆ ನನಗೆ. 4,11,000 ರೂಪಾಯಿ ಆಫ್ಟರ್ ಡಿಸ್ಕೌಂಟ್ ಅಲ್ಲ, ಅದು ಡಿಸ್ಕೌಂಟ್ ಇಲ್ಲದೆ ಅಂತ ಒಂದು ಸೆಕೆಂಡ್ ಎಕ್ಸ್ಚೇಂಜ್ ಇಂದ ಲೆಸ್ ಮಾಡಿಲ್ಲ. ಉಸಿರು ನಿಲ್ತು ನಂದು ಒಂದು ಸೆಕೆಂಡು. ಈಗ ಅವ್ರು ಹಿಂಗೆ ಅಂದಮೇಲೆ ಉಸಿರು ವಾಪಸ್ ಬಂತು. ಅದು ಇನ್ನೊಂದು ಸೀರೆ ನೋಡ್ಬೇಕು. ನಿಮ್ದು ಎಂಪ್ಲಾಯ್ ಡಿಸ್ಕೌಂಟು, ನಿಮ್ಮ ಬಾಸ್ ಡಿಸ್ಕೌಂಟು. ಜೈಸು ಬಿಲ್ ಬಂದಿದೆ 346440. ನಮ್ಮ ಅತ್ತೆಗಾರು ಗೆದ್ದಿದ್ದು ಸೀರೆಯಲ್ಲಿ, ಅದು ಕೊಟ್ಬಿಡೋಣ ಅವ್ರಿಗೆ. ಇಲ್ಲಿದೆ ಸಪೋರ್ಟ್ ಲಾಸ್ಟ್ ತೋರಿಸಿದ್ದೀರಾ ಸೀರೆ ಅದು? ಸೊ ನಮ್ಮ ಅತ್ತೆಗಾರು ಕರೆಕ್ಟಾಗಿ ಗೆಸ್ ಮಾಡಿ ಈ ಸೀರೆನ ಸೆಲೆಕ್ಟ್ ಮಾಡಿ ಗೆದ್ದಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ಅತ್ತೆಗಾರು. ಕ್ಲಾಪ್ ಮಾಡ್ರಪ್ಪ. ಬನ್ನಿ ಈಗ ಹೊರಡೋಣ ಗೈಸ್. ಫೈನಲಿ ಇಲ್ಲಿದ್ದು ಮುಗೀತು. ಇಲ್ಲಿಂದ ನಾವು ಡಿಸೈನರ್ ಹತ್ರ ಹೋಗ್ತಾ ಇದೀವಿ. ಯಾಕಂದರೆ ಡಿಸೈನರ್ಗೆ ನಾವು ತೊಗೊಂಡಿರೋ ಸ್ಯಾರೀಸ್ನ ಕೊಡಬೇಕು. ರಶ್ಮಿ ಅವ್ರು ಹೋಗ್ಬಿಟ್ರು. ಸೊ ಅವ್ರ ಆಫೀಸ್ಗೆ ಹೋಗಿ ಅವ್ರ ಏನಂತಾರೆ ಬೊಟಿಕ್ಗೆ ಹೋಗಿ ಸ್ಯಾರೀಸ್ನೆಲ್ಲ ಕೊಟ್ಟು ನಮ್ಮದು ಮೆಜರ್ಮೆಂಟ್ಸ್ ಕೊಟ್ಬಿಟ್ಟು ಹೋಗೋದು ಮನೆಗೆ ವಾಪಸ್ಸು. ಇಷ್ಟು ಸ್ಯಾರೀಸ್ ಇದೆ ಇಲ್ಲಿ. 1 2 3 4 5 6 7 8 9 10 11 12 ಅಷ್ಟೇನಾ? 13 ಇರಬೇಕು. 13 ಒಂದು ಬಾಕ್ಸಲ್ಲಿ 2 ಇದೆ. ಒಂದು ಬಾಕ್ಸಲ್ಲಿ 2 ಇದೆಯಾ? ಓಕೆ, 13 ಸ್ಯಾರೀಸ್. ಇಲ್ಲಿ ಶಾಪಿಂಗ್ ಎಲ್ಲ ಮುಗಿಸಿ ಈಗ ಆಚೆ ಹೊರಟಿದ್ದೀವಿ ಇಲ್ಲಿಂದ. ಬನ್ನಿ ಕಾರಲ್ಲಿ ಎಲ್ಲ ತುಂಬಿಸ್ಬಿಟ್ಟು ನಾವು ಇಲ್ಲಿಂದ ಡಿಸೈನರ್ ಹತ್ರ ಹೋಗಬೇಕು. ಡಿಸೈನರ್ಗೆ ಹೋಗಿ ನಾವು ತೊಗೊಂಡಿರೋ ಸ್ಯಾರಿನ ವಾಪಸ್ ಕೊಡಬೇಕು ಅವ್ರಿಗೆ. ಇಂಥ ಜಾಮ್ ಪ್ಯಾಕ್ಡ್ ರೋಡಲ್ಲೂ ಕಾರ್ಗಳು ಬರ್ತಾವೆ ನೋಡಿ. ಕಾರು, ಬೈಕು, ಟಿ ಏನೇನೋ ಬರ್ತಾ ಇದಾವೆ ಇಲ್ಲಿ. ಊಟ ಮುಗಿಸಿ ನೋಡಿ, ಜಾಗ ಇಲ್ಲದೆ ಫುಲ್ಲು ಕಂಜೆಸ್ಟೆಡ್ ಆಗಿ ಹಿಂದೆ ಫುಲ್ಲು ಲಗೇಜ್ ತುಂಬಿಬಿಟ್ಟಿದೆ. ಇಲ್ಲಿಂದ 7 ಮಿನಿಟ್ಸಲ್ಲಿ ಡಿಸೈನರ್ ಮನೆ ಇರೋದು. ಅಂದರೆ ಬೊಟಿಕ್ ಇರೋದು. ಸ್ವಲ್ಪ ಊಟ ಜಾಸ್ತಿ ಆಯಿತು, ನಿದ್ದೆ ಜಾಸ್ತಿ ಸ್ಟಾರ್ಟ್ ಆಗಿಬಿಟ್ಟಿದೆ. ಬೊಟಿಕ್ ಇರೋದು. ಬೊಟಿಕ್ಕಲ್ಲಿ ಈಗ ಹೋಗಿ ನಾವು ನಮ್ಮ ಅಳತೆ ಕೊಡಬೇಕು, ನಂದು ನೇಹಾ ಅವ್ರದ್ದು. ಆವಾಗ ಅವರು ಪ್ರಾಪರಾಗಿ ಬಟ್ಟೆನ ಪ್ಲ್ಯಾನ್ ಮಾಡ್ತಾರೆ ಸ್ಟಿಚಿಂಗಿಗೆ. ಬನ್ನಿ ಹೋಗೋಣ. ನಮ್ಮಮ್ಮ ಮತ್ತು ನಮ್ಮ ಅತ್ತೆಗಾರು, ಐಶು ಅವ್ರದ್ದು ಮತ್ತು ನಮ್ಮ ಅಕ್ಕದೆಲ್ಲ, ನಮ್ಮ ಅಪ್ಪದು, ನಮ್ಮ ಮಾವದು, ಸಾಯಿಲ್ದೆಲ್ಲ ವೆನ್ಸ್ಡೇ ಹೋಗ್ಬೇಕು ಅಂತಿದ್ದೀವಿ. ಒಂದೇ ಕಡೆ ಎಲ್ಲರದ್ದು ಆಗೋಗುತ್ತೆ ಪ್ಲ್ಯಾನ್ ಮಾಡಿದ್ದೀವಿ. ಅದೊಂದಾದರೆ ಮೇಜರಾಗಿ ಬಟ್ಟೆದೆಲ್ಲ ಮುಗಿದೋಗುತ್ತೆ.
ಇನ್ನೇನು ತಲೆನೋವಿರಲ್ಲ. ಬನ್ನಿ, ನೆಕ್ಸ್ಟ್ ಜ್ಯುವೆಲ್ರಿ ಶಾಪಿಂಗ್ ಇರುತ್ತೆ, ಇನ್ನೇನೋ ಹಂಗೆ ಇದೆ, ಎಂಗೇಜ್ಮೆಂಟ್ ರಿಂಗ್ ಶಾಪಿಂಗ್ ಇರುತ್ತೆ, ತಾಳಿ ಶಾಪಿಂಗ್ ಇರುತ್ತೆ. ಅದು ಮದುವೆಗಲ್ಲ, ಎಂಗೇಜ್ಮೆಂಟ್ ರಿಂಗ್ ತಗೋಬೇಕಲ್ಲ. ತಾಳಿದು ಆಮೇಲೆ ತಾಳಿದು ಇನ್ನೂ ತುಂಬ ಇದೆ. ಈ ವೀಕ್ ಫುಲ್ಲು ಇದಕ್ಕೆ ಅಂತಲೇ ಇಟ್ಬಿಟ್ಟಿದ್ದೀನಿ, ಇನ್ನೇನು ಇರಲ್ಲ. ಕಂಟಿನ್ಯೂಸ್ ಆಗಿ ನಿಮಗೆ ಬರೀ ಇದೇ ಶಾಪಿಂಗೇ ಬರುತ್ತೆ ಅನ್ಸುತ್ತೆ. ವ್ಲಾಗು ನೋಡಿ ಎಂಜಾಯ್ ಮಾಡಿ. ಲೆಟ್ಸ್ ಗೋ. 6 minutes more. ಗೈಸ್, ಫೈನಲಿ ನಾವು ಡಿಸೈನರ್ ಹತ್ರ ಬಂದಿದ್ದೀವಿ. ಇಲ್ಲಿ ನಾವು ಇವತ್ತು ಸೆಲೆಕ್ಟ್ ಮಾಡಿರಲ್ಲ ಅವ್ರ ಬಟ್ಟೆನ, ಅದನ್ನು ಅವರಿಗೆ ಕೊಟ್ಬಿಟ್ಟು ನಮ್ಮ ಫಿಟ್ಟಿಂಗ್ಸ್ನ ಅಂದರೆ ಅಳತೆ ಕೊಟ್ಬಿಟ್ಟು ಹೋಗೋದು. ನೋಡಿ ಗೈಸ್, ರಶ್ಮಿ ಅವರು ಯಾರ್ಯಾರಿಗೋಸ್ಕರ ಡಿಸೈನ್ ಮಾಡಿದ್ದಾರೆ ನೋಡಿ. ಡಿಸೈನ್ ಫಾರ್ ಆಲ್ ದಿಸ್ ಪೀಪಲ್. ದಿಸ್ ಇಸ್ ಸಮಥಿಂಗ್ ವಿ ಹ್ಯಾವ್ ಐಡಿಯಾ ಅಬೌಟ್, ಬಟ್ ಇದು ಯಾವ ಥರ ಬರುತ್ತೆ ಅಂತ ಫೈನಲ್ಲು ನೀವು ಔಟ್ಪುಟ್ ಬಂದಾಗಲೇ ನೋಡಬೇಕು. ಅಲ್ಲಿವರೆಗೂ ಅದು ಗೊತ್ತಾಗಲ್ಲ, ಬಿಕಾಸ್ ದಿಸ್ ಇಸ್ ಎ ಜನರೇಟೆಡ್ ಪಿಕ್ಚರ್ ಆ್ಯಂಡ್ ಡಿಸೈನ್ಡ್. ವೆರಿ ಬೋಲ್ಡ್ ಟು ಕ್ಯಾರಿ ರೈಟ್ ನೌ. ಸ್ವಲ್ಪ ಕನ್ಫ್ಯೂಸ್ಡ್ ಆ್ಯಂಡ್ ಭಯ ಫೀಲ್ ಆಗ್ತಿದೆ, ಬಿಕಾಸ್ ಇದು ಸ್ವಲ್ಪ ಇದೆಲ್ಲ ಕ್ಯಾರಿ ಮಾಡಬೇಕಲ್ಲ. ನೇವ್ರ ಸ್ಯಾರಿ ಎಲ್ಲ ಅಭ್ಯಾಸ ಇದೆ, ಇದು ಸ್ವಲ್ಪ ಫಿಟ್ ಅಭ್ಯಾಸ ಆಗ್ಬೋದು. ಡಿಫ್ರೆಂಟ್ ಡ್ರೇಪ್. ಹಾಂ, ಸೊ ಅದು ಕ್ಯಾರಿ ಮಾಡಬೇಕಲ್ಲ ಈವೆಂಟ್ ದಿನ, ಅದಿರೋದು ಮೇನು. ನೋಡೋಣ ಹೇಗೆ ವರ್ಕ್ ಆಗುತ್ತೆ ಅಂತ. ಗೋಯಿಂಗ್ ಸಮಥಿಂಗ್ ಔಟ್ ಆಫ್ ಬಾಕ್ಸ್, ಗೋಯಿಂಗ್ ಡಿಫ್ರೆಂಟ್ ಆ್ಯಂಡ್ ಆಲ್ಸೋ ಸಮಥಿಂಗ್ ಔಟ್ ಆಫ್ ಬಾಕ್ಸ್ ವಿ ವಾಂಟೆಡ್ ಟು ಗೋ. ನೋಡೋಣ ಏನಾಗುತ್ತೆ. ಔಟ್ ಆಫ್ ಕಂಫರ್ಟ್ ಝೋನ್. ಸೂಟ್ ಔಟ್ ಆಫ್ ಕಂಫರ್ಟ್ ಅಂದರೆ ಈಗ ನಾವು ಒಂದು ಸೂಟು ಇಲ್ಲ ಅಂದರೆ ನಾರ್ಮಲ್ ಕಚ್ಚೆ ಪಂಚೆ ಈ ಥರ ಏನೋ ಹಾಕೊಂಡು ಮ್ಯಾನೇಜ್ ಮಾಡಿ ಮುಗಿಸ್ಬಿಡ್ಬೋದಿತ್ತು. ಬಟ್ ಇವಾಗ ಗೋಯಿಂಗ್ ಔಟ್ ಆಫ್ ಬಾಕ್ಸ್ ಆ್ಯಂಡ್ ನಮ್ಮ ಕಂಫರ್ಟ್ ಝೋನ್ ಇದೆ, ಅದನ್ನು ಬಿಟ್ಟು ಇದನ್ನು ಟ್ರೈ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಐ ಆಮ್ ಗ್ಲಾಡ್ ನೇ ಇಸ್ ಆಲ್ಸೋ ಸಪೋರ್ಟಿವ್ಲಿ ಅಪ್ ಫಾರ್ ಇಟ್. ಇಲ್ಲಾಂದರೆ ನಾನು ಒಬ್ಬನೇ ಔಟ್ ಆಫ್ ಬಾಕ್ಸ್ ಆಗ್ಬಿಟ್ಟು ನೇ ನಾರ್ಮಲ್ ಆಗಿಬಿಟ್ಟಿದ್ರೆ ಆಗ್ತಾ ಇರಲಿಲ್ಲ. ಗುಡ್. ಎಲ್ರಿಗೂ ಆಸೆ ಇರುತ್ತಲ್ಲ ಹೊಸದಾಗಿ ಏನಾದ್ರು ಟ್ರೈ ಮಾಡಬೇಕು ಅಂತ. ಹೌದು, ನಾವು ಎವ್ರಿಬಡಿ ಹ್ಯಾವ್ ದಟ್ ಥಿಂಗ್. ಸಮಥಿಂಗ್ ನ್ಯೂ. ನೋಡೋಣ. ಥ್ಯಾಂಕ್ ಯು ರಶ್ಮಿ ಅವರೇ. ಥ್ಯಾಂಕ್ ಯು ಫಾರ್ ಯುವರ್ ಪೇಷನ್ಸ್. ಥ್ಯಾಂಕ್ ಯು. ವಿ ಲೀವ್. ಎಸ್, ಇಲ್ಲಿಂದ ಹೊರಟ್ವಿ. ಇವತ್ತು ಟೋಟಲ್ ಆಗಿ 4 ಔಟ್ಫಿಟ್ ಮಾಡ್ತಿರೋ ರಶ್ಮಿ ಅವರು. ತಲೆ ಕೆಟ್ಟೋಯ್ತು ನನಗೆ. ಎಲ್ಲ ಕೇಳಿ ಶಾಪಿಂಗ್ ಎಲ್ಲ ಮಾಡಿ ಬಂದಿದ್ವಲ್ಲ, ಬಟ್ ಪ್ಲ್ಯಾನ್ ವಾಸ್ ಸೂಪರ್. ಒಂದಷ್ಟು ಚೇಂಜಸ್ಸು ಅದು ಇದೆಲ್ಲ ಡಿಸ್ಕಸ್ ಮಾಡಿದ್ವಿ. ಯಾವ ಥರ ಬರಬೇಕು ಬಟ್ಟೆ, ಯಾವ ಥರ ಇದೆ, ಯಾವ್ದು ಪ್ರಾಬ್ಲಮ್ಮು, ಏನು ಬರಬಾರ್ದು, ಹೆಂಗಿರಬೇಕು, ಈವೆಂಟ್ಗೆ ಏನು ಸೂಟೇಬಲ್ ಇಲ್ಲ, ಅದೆಲ್ಲ ಡಿಸ್ಕಸ್ ಮಾಡಿ ಈಗ ಅಲ್ಲಿಂದ ಹೊರಡ್ತಾ ಇದ್ದೀವಿ. ಲೆಟ್ಸ್ ಗೋ. ಬಾಯ್. ಗುಡ್ ನೈಟ್. ಬಾಯ್. ಇಲ್ಲಿಂದ 1 hour ದೂರ ಇದೆ ನಮ್ಮನೆ. ಲೆಟ್ಸ್ ಗೋ. ನಿನ್ನ ಹೆಜ್ಜೆಗೆ ಕಾವಲುಗ